ಲಕ್ಷ್ಮೀದೇವಿ ಬಂದಳು. ಹತ್ತಿರ ಬಂದ ಕೂಡಲೇ ಅವರಿಬ್ಬರನ್ನ ಆ ಕಡೆ ಜಾಡಿಸಿ ದಬ್ಬಿ ಲಕ್ಷ್ಮೀದೇವಿನ ಆಲಿಂಗನ ಮಾಡ್ಕೊಂಡು ಬಂದ. ಇದೇನಿದು, ಏನು ನಾಟಕ ಅಂತ ಕೇಳ್ತಾಳೆ ಲಕ್ಷ್ಮೀದೇವಿ. ನಾಟಕ ಏನಲ್ಲ, ನೀನೇ ಹೇಳಿದ್ದಿ. ಪುರಾ ರಾಮಾವತಾರೇತು, ರಾಮಾವತಾರ ಕಾಲದಲ್ಲಿ ನೀನೇ ಪ್ರಾರ್ಥನೆ ಮಾಡಿದ್ದಿ, ವೇದವತಿಯನ್ನು ಮದುವೆ ಮಾಡ್ಕೋ ಅಂತ ಪ್ರಾರ್ಥನೆ ಮಾಡಿದ್ದಿ. ನಿನ್ನ ಮಾತಿನ ಪ್ರಕಾರ ಆ ವೇದವತಿಯನ್ನು ಈಗ ಮದುವೆ ಮಾಡ್ಕೋತಾ ಇದ್ದಿ. ನೀನೇ ಕೇಳಿದ್ದಿ ಆವಾಗ, ನನ್ನ ಜಾಗದಲ್ಲಿದ್ದು ಲಂಕೆಯಲ್ಲಿ ದುಃಖ ಅನುಭವಿಸಿದವಳು ವೇದವತಿ, ಅವಳನ್ನು ನೀವು ಮದುವೆ ಮಾಡಿಕೊಡ್ರಿ ಅಂತ ನಾನು ಮಾತು ಕೊಟ್ಟಿದ್ದೆ. 28ನೇ ಕಲಿಯುಗದಲ್ಲಿ ಮಾಡ್ಕೊಳ್ತೇನೆ ಅಂತ ಹೇಳಿದ್ದೆ. ಅದೇ ವೇದವತಿ ಪದ್ಮಾವತಿಯಾಗಿ ಹುಟ್ಟಿದ್ದಾಳೆ, ಅವಳನ್ನು ಮದುವೆ ಮಾಡ್ಕೋತಾ ಇದ್ದೀನಿ, ನಿನ್ನ ಮಾತಿನಂತೆ ಮದುವೆ ಮಾಡ್ಕೋತೀನಿ, ಅದಕ್ಕೆ ನಿನ್ನನ್ನು ಕರೆಸಿದೆ, ಇನ್ನೇನಲ್ಲ ಅಂತಂದ. ಅಯ್ಯೋ ನಾನೇ ಮರೆತು ಬಿಟ್ಟಿದ್ದೆ ಅಂದ್ಲು ಅವಳು. ಆ ಪರಿಸ್ಥಿತಿ. ಭಕ್ತರು ಕೇಳ್ಕೊಂಡದ್ದನ್ನು ಭಕ್ತರು ಮರೆತು ಬಿಟ್ಟಿರ್ತಾರೆ, ಪರಮಾತ್ಮ ನೆನಪಿಟ್ಟುಕೊಂಡು ಯಾವತ್ತೋ ಕೊಡ್ತಾನಂತೆ. ನಾವು ಯಾವಾಗೋ ಕೇಳಿರ್ತೀವಿ ಅದನ್ನು, ಆವಾಗ ಕೊಟ್ಟಿರೋದಿಲ್ಲ, ಇವನು ಕೊಡಲ್ಲ ಅಂತ ಮರೆತು ಬಿಟ್ಟಿರ್ತೀವಿ, ಆಮೇಲೆ ಅವನು ಕೊಡ್ತಾನೆ. ಹೀಗೆ ಶ್ರೀನಿವಾಸ ನಾಟಕ ಆಡಿ ಲಕ್ಷ್ಮಿಯನ್ನು ಬರಮಾಡಿಕೊಂಡ. ಆಗ ಬ್ರಹ್ಮದೇವರು ಹೇಳಿದ್ರಂತೆ, ಚಂದ್ರ ಬಂದ ಹಾಗಾಯ್ತಲ್ಲ, ನಾವೆಲ್ಲ ಬರೀ ನಕ್ಷತ್ರ, ಈಗ ಚಂದ್ರೋದಯ ಆಯಿತು, ಇನ್ನಾದರೂ ಅಭ್ಯಂಜನ ಮಾಡು, ಮಂಗಳ ಸ್ನಾನ ಮಾಡು ಅಂತ ಅಂದರು. ಅದಕ್ಕಾಗಿ ಎಲ್ಲ ವ್ಯವಸ್ಥೆ ಆಯಿತು. ಏನು ವ್ಯವಸ್ಥೆ? ಎಲ್ರಿಗೂ ಅವತ್ತು ಸ್ನಾನಕ್ಕೆ ಬೇರೆ 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 ತೀರ್ಥಗಳಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಮಾಡಿದ್ದಂತೆ ಶ್ರೀನಿವಾಸ. ಎಲ್ಲ ಕಡೆ ಬಿಸಿ ನೀರು. ಮೊದಲೇ ವೈಶಾಖ ಮಾಸ ಮದುವೆ ಆದ್ದು, ಅದೇನು ಅಗತ್ಯ ಇರೋದಿಲ್ಲ, ಆದರೂ ಕೂಡ ಮಂಗಳ ಸ್ನಾನ ಆಗಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಯಾ ತೀರ್ಥದ ತೀರದಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಸ್ನಾನಕ್ಕೆ ತನಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡಿದ್ದರು. ಮಂಗಳ ಸ್ನಾನ ಅಂತಂದರೆ 4 ಕಲಶಗಳನ್ನು 4 ದಿಕ್ಕಿನಲ್ಲಿ ಇಟ್ಟು 5 ಸುತ್ತಬೇಕು, ನೂಲನ್ನು 5 ಸುತ್ತಬೇಕು. ಮಧ್ಯದಲ್ಲಿ ರಜತ ಪೀಠ ಇಟ್ಟು ಅದರಲ್ಲಿ ವರನನ್ನು ಕೂಡಿಸ್ಬೇಕು. ಕೂಡಿಸಿ 4 ಮಂದಿ ಮುತ್ತೈದೆಯರು ಬಿಸಿ ನೀರಿನಿಂದ ಅಭ್ಯಂಜನ ಮಾಡಿಸ್ಬೇಕು. ಇದು ಕ್ರಮ. ವ್ಯಾಖ್ಯಾನಕಾರರು ಬರೀತಾರೆ, ಅದರ ಅಭಿಪ್ರಾಯ ಏನು ಅಂತಂದರೆ, 4 ಕಲಶ ಇಡೋದು ಚತುಸ್ಸಮುದ್ರಗಳಂತ, ಚತುಸ್ಸಾಗರ ಪರ್ಯಂತಂ ಅಂತ, ಚತುಸ್ಸಾಗರಗಳ ಸಂಕೇತ 4 ಕಲಶ. 5 ನೂಲು ಸುತ್ತೋದೇನು ಅಂತಂದರೆ ಪಂಚವಿಧ ಜೀವರಾಶಿಗಳೆಲ್ಲ ನನ್ನ ಪರಿವಾರ ಅಂತ ಅದರ ಅಭಿಪ್ರಾಯ. ಯಾರು ಪಂಚವಿಧ ಜೀವರು? ದೇವ, ಋಷಿ, ಪಿತೃ, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಅಂತ. ದೇವ, ಋಷಿ, ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧಾ ಅಂತ ಆಚಾರ್ಯ ಹೇಳಿದ್ದಾರೆ. ಚೇತನರು 5 ವಿಧ: ದೇವ, ಋಷಿ, ಪಿತೃ, ಚಕ್ರವರ್ತಿ, ಮನುಷ್ಯೋತ್ತಮರು. ಅವರೆಲ್ಲ ನನ್ನ ಪರಿವಾರ ಅನ್ನುವ ರೀತಿಯಲ್ಲಿ 5 ನೂಲು ಸುತ್ತಿ ಮಧ್ಯದಲ್ಲಿ ತಾನು ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು. ಆಮೇಲೆ ಅದು ಭಗವಂತನನ್ನು ಆವಾಹನೆ ಮಾಡಿ ಎಲ್ಲವರೆಗೂ ಹೀಗೆ ಮಾಡೋದು. ಪರಮಾತ್ಮನಿಗೆ ಮಾಡ್ತಾ ಇದ್ದೀವಿ ಅಂತ ಪರಮಾತ್ಮನನ್ನು ಆವಾಹನೆ ಮಾಡಿ ಮಾಡೋದು. ಆ ರೀತಿ ಕೂಡಿಸಿ ಅಭ್ಯಂಜನ ಮಾಡಿಸಬೇಕು. ಅಷ್ಟೊತ್ತಿಗೆ ಇದೆಲ್ಲ ತಯಾರಾಯಿತು. ಶ್ರೀನಿವಾಸ ಮತ್ತೆ ದುಃಖಪಟ್ಟನಂತೆ. ಮತ್ತೆ ಪುನಃ ಮುಖ ಸಣ್ಣದು ಮಾಡಿದ, ಕಣ್ಣೀರು ಬರಲಿಕ್ಕೆ ಶುರುವಾಯಿತು. ಮತ್ತೇನು ಅಂತ ಕೇಳ್ತಾರೆ. ಮತ್ತೇನು ಅಂತ ಕೇಳಿದರೆ, ಎಲ್ಲ ಸರಿ, ಇದು ಮಂಗಳ ಸ್ನಾನ ಅಂತ ನೀನೇ ಹೇಳಿದಿ, ಎಣ್ಣೆ ಹಚ್ಚಿಕೊಳ್ಳದೆ ಸ್ನಾನ ಮಾಡಬಾರ್ದು, ಎಣ್ಣೆ ಹಚ್ಚಿಕೊಳ್ಳಿಲ್ವಲ್ಲ, ಇನ್ನೂ ನನಗೆ ಎಣ್ಣೆ ಶಾಸ್ತ್ರ ಆಗಿಲ್ವಲ್ಲ ಅಂತ. ಅದಕ್ಕೇನಂತೆ, ನಾ ಹಚ್ಚುತ್ತೇನೆ ಅಂದರು ಬ್ರಹ್ಮದೇವರು. ರುದ್ರದೇವರು ಅಂದರು ನಾನು ಅಂತ, ಅವರು ಮುಂದೆ ಬಂದರು, ನಾನು ಹಚ್ಚುತ್ತೇನೆ ಅಂತ. ಶ್ರೀನಿವಾಸ ಹೇಳ್ತಾನೆ, ಯಾರ್ಯಾರು ಹಚ್ಚೋದಲ್ಲ, ಯಾವ್ಯಾವ ಕೆಲಸ ಯಾರು ಮಾಡಬೇಕು ಅಂತಿದೆಯೋ ಅವರೇ ಮಾಡಬೇಕು. ನಾನು ಹಚ್ಚುತ್ತೇನೆ, 33 ಕೋಟಿ ದೇವತೆಗಳಿದ್ದಾರೆ, ಅವರೆಲ್ಲ ಬಂದು ಎಣ್ಣೆ ಹಚ್ಚೋದಲ್ಲ. ಯಾರ ಕೆಲಸ ಯಾರು ಮಾಡಬೇಕು. ಅಕ್ಷತಾ ವಿಪ್ರಹಸ್ತೇನ ಮಾತೃಹಸ್ತೇನ ಭೋಜನಂ ದಾನಂ ದದ್ಯಾತ್ ಸ್ವಹಸ್ತೇನ ನಾರೀಹಸ್ತೇನ ಮರ್ದನಂ ಅಂತ ಶಾಸ್ತ್ರ. ಅಕ್ಷತಾ ವಿಪ್ರಹಸ್ತೇನ, ಮಂತ್ರಾಕ್ಷತೆ ಬ್ರಾಹ್ಮಣರ ಕೈಲೇ ತೊಗೋಬೇಕು. ವಿಪ್ರ ಅಂತಂದರೆ ವೇದ ಮಂತ್ರ ಗೊತ್ತಿರುವ ಬ್ರಾಹ್ಮಣರಿಂದ ಮಂತ್ರಾಕ್ಷತೆ ತೊಗೋಬೇಕು. ಯಾಕೆ ಮಂತ್ರಾಕ್ಷತೆ ಅಂತ ಆಗಬೇಕಾದ್ರೆ ಮಂತ್ರ ಹೇಳಿದರೆ ಮಂತ್ರಾಕ್ಷತೆ ಆಗ್ತದೆ. ಹಾಗೆ ಕೊಟ್ಟರೆ, ಬರೀ ಬಣ್ಣ ಹಾಕಿ ಕೊಟ್ಟರೆ ಬಣ್ಣದ ಅಕ್ಷತೆ. ಮಂತ್ರಾಕ್ಷತೆ ಅಂತ ಆಗಬೇಕಾಗಿದ್ದರೆ ಕೈಯಲ್ಲಿ ಹಿಡ್ಕೊಂಡು ಇಂದ್ರಶ್ರೇಷ್ಠ ನಿದ್ರೆ ವಿಣಾನಿ, ಅಥವಾ ಶ್ರೀನಿವಾಸ ದೇವರು ಕುಲದೇವತೆ ಆಗಿದ್ದರೆ ಅರಾ ಏಕಾಣೆ ವಿಕಟೆ ಗಿರಿಂಗಚ್ಚ ಸದಾನ್ವೇ ಶಿರಿಂಬೀಠಸ್ಯ ಸತ್ವಾಭಿಸ್ತೇಭಿಷ್ಟ್ವಾ ಚಾತಯಾಮಸಿ ಅಂತ ಮಂತ್ರದಿಂದ ಆ ಅಕ್ಷತ ಕಾಳುಗಳನ್ನು ಅಭಿಮಂತ್ರಿಸಿ ಅದನ್ನು ಕೊಟ್ಟರೆ ಮಂತ್ರಾಕ್ಷತೆ ಆಗ್ತದೆ. ಬರೀ ಬಣ್ಣ ಹಾಕಿ ಕಲಿಸಿಬಿಟ್ಟು ಕೊಟ್ಟರೆ ಮಂತ್ರಾಕ್ಷತೆ ಆಗೋದಿಲ್ಲ. ಅದಕ್ಕೆ ಮಂತ್ರಾಕ್ಷತೆ ಪದ್ಧತಿನೇ ಇದೆ, ಹೇಗೆ ಮಾಡಬೇಕು ಅಂತ. ಒಂದು ಸಲ ಮನೆಯಲ್ಲಿ ಮಂತ್ರಾಕ್ಷತೆ ಅಥವಾ ಅರಿಶಿಣ ಕುಂಕುಮ ಬಂದವರಿಗೆಲ್ಲ ಕೊಡಲಿಕ್ಕೆ, ದೇವರ ಪೂಜೆಗೆ ಅಂತ ಮಾಡಬೇಕಾದ್ರೆ ಅಂಗಡಿಯಿಂದ ತರಿಸಿ ಬ್ರಾಹ್ಮಣರನ್ನು ಕರೆಸಿ ಮಂತ್ರಾಕ್ಷತೆ ಮಂತ್ರಗಳು ಅಂತ ಪ್ರತ್ಯೇಕ ಇದೆ.
ಅದರಿಂದ ಅಭಿಮಂತ್ರಿಸಿ ಅದನ್ನು ಒಂದು ಕಡೆ ಶೇಖರಣೆ ಮಾಡ್ಕೋಬೇಕು. ಅರಿಶಿಣ ಕುಂಕುಮಗಳನ್ನು ಮೊದಲು ಬ್ರಾಹ್ಮಣರ ಕೈಗೆ ಕೊಟ್ಟು ಅವರು ಶ್ರೀ ಸೂಕ್ತದಿಂದ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರ ಜತಸ್ರಜಾಂ ಅಂತ ಶ್ರೀ ಸೂಕ್ತದಿಂದ ಅದನ್ನು ಅಭಿಮಂತ್ರಿಸಿ ಕೊಡಬೇಕು. ಅದನ್ನು ಒಂದು ಪಾತ್ರೆಯಲ್ಲಿ ಇಟ್ಟುಕೊಂಡಿರಬೇಕು. ಅದರಲ್ಲಿ 2 ಭಾಗ ಮಾಡಬೇಕು. ದೇವರ ಪೂಜೆಗೆ, ಲಕ್ಷ್ಮೀ ಪೂಜೆಗೆ ಅಂತ ಒಂದು ಭಾಗ, ಅದನ್ನು ಪೂಜೆ ಮಾಡಿ ಎಲ್ಲವನ್ನೂ ಪೂಜೆ ಮಾಡಬೇಕು. ಮಾಡಿದ ಮೇಲೆ 2 ಭಾಗ, ತನಗೆ ಹಚ್ಚಿಕೊಳ್ಳಿಕ್ಕೆ ಅಂತ ಒಂದು ಭಾಗ, ಬಂದವರಿಗೆ ಕೊಡಲಿಕ್ಕೆ ಅಂತ ಒಂದು ಭಾಗ. ಅದು ಲಕ್ಷ್ಮಿಗೆ ಏರಿಸಿದ ಕುಂಕುಮವನ್ನೇ ಕೊಡಬೇಕಂತ. ಅದು ಮೊದಲು ಬ್ರಾಹ್ಮಣರು ಅಭಿಮಂತ್ರಿಸಿರಬೇಕು. ಅದು ಬೆಳೀತದೆ. ಅಂದರೆ ಇನ್ನು ಸ್ವಲ್ಪ ಉಳಿದಿದೆ ಅಂತ ಆಗುವಾಗ ಮತ್ತೆ ಬ್ರಾಹ್ಮಣರನ್ನು ಕರೆಸೋದು ಅಂತ ಸಮಸ್ಯೆ ಏನಿಲ್ಲ. ಸ್ವಲ್ಪ ಉಳಿದಾಗ ಸ್ವಲ್ಪ ಅರಿಶಿಣ ಕುಂಕುಮಗಳನ್ನೇ ಸ್ವಲ್ಪ ಎತ್ತಿ ಹೊಸ ಅರಿಶಿಣ ಕುಂಕುಮ ಅದಕ್ಕೆ ಹಾಕಿ ಮೊದಲು ಎತ್ತಿದ್ದನ್ನು ಮತ್ತೆ ಅದಕ್ಕೆ ಮೇಲ್ಗಡೆ ಹಾಕಿದರೆ ಸಾಕು. ಆ ಕೆಳಗಡೆ ಮೇಲ್ಗಡೆ ಅಭಿಮಂತ್ರಿತವಾದ ಅರಿಶಿಣ ಕುಂಕುಮ ಇರಬೇಕು. ಮಂತ್ರಾಕ್ಷಿತನೂ ಹಾಗೇನೆ. ಅದು ಬೆಳೀತಾ ಬಂತು ಮುಗೀತು ಅಂತ ಆದಾಗ ಸ್ವಲ್ಪ ತೆಗೆದು ಮತ್ತೆ ಹೊಸ ಮಂತ್ರಾಕ್ಷತೆ ಹಾಕಿ ಮೇಲ್ಗಡೆ ಹಳೆಯದನ್ನು ಹಾಕಿಬಿಟ್ರೆ ಆಗ್ತದೆ. ಇದು ಕ್ರಮ. ಮನೆಯಲ್ಲಿ ಅರಿಶಿಣ ಕುಂಕುಮ ಇಟ್ಟುಕೊಳ್ಳೋ ಕ್ರಮ. ದೇವರಿಗೆ ಲಕ್ಷ್ಮಿಗೆ ಪೂಜೆ ಮಾಡಿದ್ದರಲ್ಲೇ ತಾನು ಹಚ್ಕೊಳ್ಳಿಕ್ಕೆ ಅಂತ ಒಂದು ಭಾಗ, ಬಂದವರಿಗೆ ಕೊಡಲಿಕ್ಕೆ ಅಂತ ಒಂದು, ಪ್ರತ್ಯೇಕ ಪೂಜೆ ಮಾಡಲಿಕ್ಕೆ ಒಂದು ಭಾಗ. ಕಂಡವ್ರ ಮುಂದೆ ಹಿಡಿದು ಅವ್ರ ಕೈ ಹಾಕಿ ತೊಗೊಂಡು ಅದನ್ನೇ ಮತ್ತೆ ಲಕ್ಷ್ಮಿಗೆ ಏರಿಸೋದಲ್ಲ. ಆ ಕೈ ಎಲ್ಲೆಲ್ಲಿ ಹೋಗಿರ್ತದೋ ಅಂಥ ಕೈಯನ್ನು ಅವ್ರು ಹಾಕಿ ಅದು ಅಶುದ್ಧವಾಗಿ ಆ ಅರಿಶಿಣ ಕುಂಕುಮ ದೇವರಿಗೆ ಪೂಜೆ ಮಾಡಿಕೊಡು. ಅದರಿಂದ ದೇವರಿಗೆ ಪೂಜೆ ಮಾಡಿದ್ದನ್ನೇ ಕೊಡಲಿಕ್ಕೆ ಒಂದು ಭಾಗ, ತನಗೆ ಹಚ್ಕೊಳ್ಳಿಕ್ಕೆ ಒಂದು ಭಾಗ, ಈ ಕ್ರಮ. ಅಕ್ಷತಾ ವಿಪ್ರಹಸ್ತೇನ ಮಾತೃಹಸ್ತೇನ ಭೋಜನಂ. ಊಟ ಮಾಡಬೇಕಾದ್ರೆ ತಾಯಿ ಕೈಯಿಂದ ಊಟ ಅಂತ. ಅದು ಆರೋಗ್ಯಪ್ರದ. ಏನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಆರೋಗ್ಯದಿಂದ ಆರೋಗ್ಯ ಕೊಡುವಂಥದ್ದು ಮಾತೃಹಸ್ತೇನ ಭೋಜನಂ. ದಾನಂ ದದ್ಯಾತ್ ಸ್ವಹಸ್ತೇನ, ತನ್ನ ಕೈಯಿಂದ ತಾನು ದಾನ ಮಾಡಬೇಕು. ಎಣ್ಣೆ ಹಚ್ಚಿಸ್ಕೊಳ್ಳೋದು ಮಾತ್ರ ನಾರಿ ಹಸ್ತೇನ ಮರ್ದನಂ, ಹೆಂಡತಿ ಕೈಯಿಂದಲೇ ಎಣ್ಣೆ ಹಚ್ಚಿಸ್ಕೊಳ್ಬೇಕು ಅಂತ ಶಾಸ್ತ್ರ. ಅದನ್ನು ಹೇಳ್ತಾನೆ ಶ್ರೀನಿವಾಸ. ಬ್ರಹ್ಮ ರುದ್ರ ನೀವು ಬಂದು ನಾ ಹಚ್ಚುತ್ತೇನೆ ಅಂದರೆ ಹಾಗೆ ನಾರಿ ಹಸ್ತೇನ ಮರ್ದನಂ ಅಂತ ಶಾಸ್ತ್ರ ಅಲ್ವೇ ಅಂತ. ಲಕ್ಷ್ಮಿಗೆ ಗೊತ್ತಾಯಿತು, ಬಂದ್ಲು, ನಾ ಬಂದಿದ್ದೀನಿ ಅದಕ್ಕೋಸ್ಕರ ಅಂಥೇಳಿ ಲಕ್ಷ್ಮೀದೇವಿ ಎಣ್ಣೆ ಹಚ್ಚಿದ್ದಾಳೆ. ಆಮೇಲೆ 4 ಮುತ್ತೈದೆಯರು ಮಂಗಳಮಯ ನೀರನ್ನು ಹಾಕಿ ಇದನ್ನು ಮಾಡಿದರು, ಅಭ್ಯಂಜನ ಮಾಡಿಸಿದ್ದಾರೆ. ಆಮೇಲೆ ಊರ್ಧ್ವಪುಂಡ್ರ ಧಾರಣೆ ಮಾಡಿದನಂತೆ. ಊರ್ಧ್ವಪುಂಡ್ರ ಧಾರಣೆ ಎಲ್ಲ ಆಯಿತು. ಅನಂತರ ಸಂಧ್ಯಾವಂದನೆ ಎಲ್ಲ ಮುಗಿಸಿದ್ದಾನೆ. ಸಂಧ್ಯಾವಂದನೆ ಮುಗಿಸಿ ಅದು ಅನಿಷ್ಟ ಪರಿಹಾರಕ್ಕೆ ಈ ಅಭ್ಯಂಜನ ಅಂತಾರೆ. ಅದೆಲ್ಲ ಆದಮೇಲೆ ಅಭ್ಯಂಜನ ಆಯಿತು. ಕುಲದೇವತಾ ಪ್ರತಿಷ್ಠೆ ಆಗಬೇಕು. ಮುಂದಿಂದು ಕುಲದೇವತಾ ಪ್ರತಿಷ್ಠೆ. ಪುರೋಹಿತರು ಯಾರಾಗಬೇಕು ಅಂತ ಒಂದಿತ್ತು ಮೊದಲು. ಅದನ್ನು ಕೇಳ್ತಾರೆ ಬ್ರಹ್ಮದೇವರು, ಪುರೋಹಿತರು ಯಾರು? ವಸಿಷ್ಠ ಋಷಿಗಳು ಪುರೋಹಿತರಾಗಬೇಕು ಅಂತ. ಯಜುರ್ವೇದ ಮಂತ್ರಗಳಿಂದ ವಿವಾಹ ನಡೀಬೇಕು. ವಸಿಷ್ಠರು ಪುರೋಹಿತರು. ಶ್ರೀನಿವಾಸನಿಗೆ ಯಜುರ್ವೇದ ಮಂತ್ರನೇ ಮುಖ್ಯ. ಅವನು ಯಜುಶಾಖೆ ಅಂತ. ಈಗಲೂ ಅಲ್ಲಿ ಅದೇ ನಡೀತದೆ. ಆಯಿತು. ಬ್ರಹ್ಮದೇವರು ಬಂದು ಹೇಳಿದರು, ಎಲ್ಲ ಆಯಿತು. ಪುರೋಹಿತರು ಕೇಳ್ತಿದ್ದಾರೆ, ಕುಲದೇವತಾ ಪ್ರತಿಷ್ಠೆ ಆಗಬೇಕು, ಮುಂದಿನ ಕಾರ್ಯ. ನಿನ್ನ ಕುಲದೇವತೆ ಯಾರು ಅಂತ ಕೇಳಿದರು. ಕುಲದೇವತೆ ಯಾರು ಅಂತ ಕೇಳಿದ ಕೂಡಲೇ ಶ್ರೀನಿವಾಸ ಮತ್ತೆ ಕಂಗಾಲ. ಮದುವೆ ಮಾಡಿಕೊಡ್ಲಿಕ್ಕೆ ಹೊರಟ್ರೆ ಎಷ್ಟು ಸಮಸ್ಯೆ. ಏನೋ ದೇವಾಲಯಕ್ಕೆ ಹೋದಾಗ ಗೋತ್ರ ಯಾವುದು ಅಂತ ಕೇಳ್ತಾರೆ. ಎಷ್ಟೋ ಜನರಿಗೆ ಗೋತ್ರನೇ ಗೊತ್ತಿರೋದಿಲ್ಲ. ಅವ್ರು ಹೆಂಡ್ತಿನ ಕೇಳ್ತಾರೆ ಗೊತ್ತೇನೆ ಅಂತ. ಕೆಲವರಿಗೆ ಅವ್ರಿಗೆ ಗೊತ್ತಿರ್ತದೆ, ಅವ್ರು ಹೇಳ್ತಾರೆ, ಮೆಲ್ಲಕ್ಕೆ ಹೇಳಿಬಿಡ್ತಾರೆ. ಅವ್ರಿಗೂ ಗೊತ್ತಿಲ್ಲ. ಇಬ್ಬರು ಮುಖ ನೋಡ್ಕೋತಾರೆ. ಕೊನೆಗೆ ಅರ್ಚಕರೇ ಕಶ್ಯಪ ಗೋತ್ರೋದ್ಭವಸ್ಯ ಅಂದುಬಿಡ್ತಾರೆ. ಅದು ಎಲ್ರಿಗೂ ಅಪ್ಲೈ ಆಗ್ತದೆ. ಅದರಿಂದ ಅಕಸ್ಮಾತ್ ಗೊತ್ತಿಲ್ಲದಿದ್ದವರು ಕಶ್ಯಪ ಅಂತ ಹೇಳಿದರೆ ಅಡ್ಡಿ ಇಲ್ಲ. ತಿಳ್ಕೋಬೇಕು ಯಾವ್ಯಾವ ಗೋತ್ರ ಅಂತ. ಇಲ್ಲದೆ ಇದ್ದರೆ ಕಶ್ಯಪ. ಹಾಗೆ ನಿನ್ನ ಕುಲದೇವರು ಯಾರು ಅಂತ ಕೇಳಿದ ಕೂಡಲೇ ಶ್ರೀನಿವಾಸ ಏನು ಹೇಳಬೇಕು? ಎಲ್ರಿಗೂ ಅವನು ಕುಲದೇವರಾಗಿರ್ತಾನೆ. ಕುಲದೇವರು ಯಾರು ಅಂತ ಕೇಳಿದ ಕೂಡಲೇ ಒಂದು ಕ್ಷಣದಲ್ಲಿ ಹೇಳಿದ್ದಂತೆ ಮಹಾಬುದ್ಧಿವಂತ. ಶಮಿ ವೃಕ್ಷ ನನ್ನ ಕುಲದೇವತೆ ಅಂತಂದ. ದೇವತೆಗಳು ಋಷಿಗಳೆಲ್ಲ ಮುಖ ನೋಡಿಕೊಂಡ್ರಂತೆ, ಏನೋ ಹೇಳಿಬಿಟ್ಟ ಅಂತ ಸಮರ್ಥನೆ ಮಾಡಿದನಂತೆ. ನಾನು ಸುಮ್ಮನೆ ಹೇಳಿದ್ದಲ್ಲ, ಶಮಿ ವೃಕ್ಷವೇ ನಮ್ಮ ಕುಲದೇವತೆ. ಯಾಕೆ ಅಂದರೆ ಪಾಂಡವರು ನಾವು ಎಲ್ಲ ಒಂದೇ ಇದಕ್ಕೆ ಸೇರಿದವರು, ಒಂದೇ ಕುಲಕ್ಕೆ ಸೇರಿದವರು. ಪಾಂಡವರು ಶಮಿ ವೃಕ್ಷವನ್ನು ಪೂಜೆ ಮಾಡಿಯೇ ವಿಜಯದಶಮಿ ದಿವಸ ದಿಗ್ವಿಜಯಕ್ಕೆ ಹೊರಟವರು. ಶಮಿ ವೃಕ್ಷಕ್ಕೆ ಪೂಜೆ ಮಾಡಿದರು ಕುಲದೇವತೆ ಅಂತ. ಅದರಿಂದ ನನಗೂ ಶಮಿ ವೃಕ್ಷವೇ ಕುಲದೇವತೆ ಅಂತಾಯಿತು. ಆಮೇಲೆ ವಿಚಾರ ಶುರುವಾಯಿತು. ಹಾಗಾದ್ರೆ ಶಮಿ ವೃಕ್ಷ ಎಲ್ಲಿದೆ ಅಂತ. ಅಲ್ಲಿ ಪರಿಚಯ ಇದ್ದವರು ಹೇಳಿದರು, ಕುಮಾರ ತೀರ್ಥ ಅಂತ ಒಂದು ತೀರ್ಥ ಇದೆ ಬೆಟ್ಟದಲ್ಲಿ, ಅಲ್ಲಿ ಬನ್ನಿ ಗಿಡ ಇದೆ, ನಾನು ನೋಡಿದ್ದೀನಿ, ಬನ್ನಿ ಗಿಡ ಅಲ್ಲಿದೆ ಅಂತ.
ಸರಿ, ಎಲ್ಲರೂ ಕೂಡ ವಾದ್ಯಘೋಷದೊಂದಿಗೆ ಉತ್ತರ ದಿಕ್ಕಿಗೆ ಹೋಗಿ ಕುಮಾರತೀರ್ಥಕ್ಕೆ ಹೋಗಿ ಅಲ್ಲಿ ಬನ್ನಿ ಗಿಡದಿಂದ ಒಂದು ಶಾಖೆಯನ್ನು ಕಡ್ಕೊಂಡು ಮತ್ತೆ ವಾದ್ಯಘೋಷದೊಂದಿಗೆ ಅದನ್ನು ತಂದರು. ಎಲ್ಲಿ ಪ್ರತಿಷ್ಠೆ ಮಾಡೋದು ಅಂತ ಒಂದು ಜಿಜ್ಞಾಸೆ ಶುರುವಾಯಿತು. ಮತ್ತೆ ಕುಲದೇವತಾ ಪ್ರತಿಷ್ಠೆ ಮಾಡಿ ಆಮೇಲೆ ವಧು ಗೃಹಕ್ಕೆ ಮದುವೆಗೆ ಹೋಗಬೇಕು. ಕುಲದೇವತಾ ಪ್ರತಿಷ್ಠೆ ಮಾಡಿ ವಧು ಗೃಹಕ್ಕೆ ಹೋಗಿ ಅವ್ರ ಊರಿಗೆ ಹೋಗಿ ಮದುವೆ ಮುಗಿಸ್ಕೊಂಡು ಬರೋ ತನಕ ಈ ಸ್ಥಾಪನೆ ಮಾಡಿದ ಕುಲದೇವರಿಗೆ ನೈವೇದ್ಯ ಆಗಬೇಕಲ್ಲ. ದಿನ ಒಂದು ನೈವೇದ್ಯ ಮಂಗಳಾರತಿನಾದರೂ ಮಾಡಬೇಕು. ಯಾರು ಮಾಡೋರು? ಮನೆ ಬೀಗ ಹಾಕ್ಕೊಂಡು ಹೋಗಿಬಿಟ್ರೆ ಒಳಗಡೆ ಬಾಗಿಲು ಒಳಗಡೆ ಕುಲದೇವತೆ ಕೂತಿರ್ಬೇಕು. ನೈವೇದ್ಯ ಇಲ್ಲ, ಮಂಗಳಾರತಿ ಇಲ್ಲ. ದಿನ ನಡಿಬೇಕಂತ ಕುಲದೇವತಾ ಪ್ರತಿಷ್ಠೆ ಆದಮೇಲೆ ಒಬ್ಬರು ಅದನ್ನು ನೈವೇದ್ಯ ಮಂಗಳಾರತಿ ಮಾಡಬೇಕು. ಎಲ್ಲಿ ಮಾಡೋದು ಅಂತ ತೀರ್ಮಾನ ಆಯಿತು. ವರಾಹದೇವ್ರ ಗುಡಿಯಲ್ಲಿ ಮಾಡೋಣ ಅಂತ ಯಾರೋ ಸಲಹೆ ಕೊಟ್ಟರು. ಕೂಡಲೇ ಶ್ರೀನಿವಾಸ ಒಂದು ನಿಮಿಷ ಬರ್ತೀನಿ ಅಂತ ಹೋದಂತೆ. ವರಾಹದೇವ್ರ ಗುಡಿಗೆ ಹೋದ ಸೀದಾ. ವರಾಹ ಏನಾಗಿತ್ತು ಅಂದರೆ, ಇಷ್ಟೆಲ್ಲ ಮದುವೆ ಮಾಡ್ಕೋತಿದ್ನಲ್ಲ, ವರಾಹದೇವ್ರಿಗೆ ಇನ್ವಿಟೇಷನ್ ಕೊಡೋದೇ ಮರ್ತು ಬಿಟ್ಟಿದ್ದಂತೆ. ವರಾಹದೇವ್ರ ಗುಡಿಯಲ್ಲಿ ಪ್ರತಿಷ್ಠೆ ಮಾಡಬೇಕು ಅಂದಾಗ ನೆನಪಾಯಿತು. ಕೆಲವು ಸಲ ಲೋಕದಲ್ಲಿ ಹೀಗಾಗ್ತದೆ ಅಂತ ವಿಡಂಬನೆ ಮಾಡ್ತಾರೆ. ಜನಸಂಖ್ಯೆ ಜಾಸ್ತಿ ಆದಾಗ ಏನು ಮಾಡೋದು ಅಂತಂದಾಗ ಪಕ್ಕದ ಮನೆಯಲ್ಲಿ ಎಲೆ ಹಾಕಿದ್ರಾಯಿತು, ದೊಡ್ಡ ಹಾಲಿದೆ ಅಂತ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿರೋದಿಲ್ಲ. ಎಲೆ ಹಾಕೋ ಹೊತ್ತಿಗೆ ಹೋಗಿ ನಿಮ್ಮ ಮನೇಲಿ ಎಲೆ ಹಾಕ್ತೀನಿ ಅಂತಂದರೆ ಯಾರಿಗೆ ಅಂತ ಕೇಳ್ತಾರೆ. ಅದಕ್ಕೆ ಶ್ರೀನಿವಾಸ ಸೀದಾ ಹೋಗಿ ವರಾಹದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ, ವರಾಹದೇವರೇ, ನೀವು ಯಾವತ್ತೂ ನನಗೆ ಜಾಗ ಕೊಟ್ಟರಿ, ಬಕುಲಾದೇವಿಯನ್ನು ಕಳಿಸಿದ್ರಿ, ಅವತ್ತಿನಿಂದ ನಂದು ಏಳಿಗೆನೇ ಆಗ್ತಾಯಿದೆ. ಈಗ ನಾನು ಮದುವೆಗೂ ತಯಾರಾಗಿದ್ದೇನೆ, ನೀವು ಬಂದು ಆಶೀರ್ವಾದ ಮಾಡಬೇಕು ಅಂತ ಅಂದಂತೆ. ಮೊದಲು ಇನ್ವಿಟೇಷನ್ ಕೊಟ್ಟ. ವರಾಹದೇವರು ಹೇಳಿದರು, ಇಲ್ಲ, ನಂಗೆ ತುಂಬ ಕೆಲಸ ಇದೆ. ನನ್ನ ಪರವಾಗಿ ಬಕುಲಾದೇವಿ ಇದ್ದಾಳಲ್ಲ, ನಾನೇ ಕಳಿಸಿದ್ದು, ಅವಳಿದ್ದಾಳೆ, ನನ್ನ ಪರವಾಗಿ ಒಬ್ಬರು ಪ್ರತಿನಿಧಿ ಬಂದರೆ ಸಾಕು, ನಂಗೆ ತುಂಬ ಕೆಲಸ ಇದೆ ಅಂತ. ಹಾಗಾದ್ರೆ ಹೇಗೂ ಇಲ್ಲೇ ಇರ್ತೀರಲ್ಲ, ಕುಲದೇವತಾ ಸ್ಥಾಪನೆ ಮಾಡ್ತೀನಿ ಅಂದಂತ. ಅದೇ ಬೇಕಾಗಿತ್ತು. ಇದ್ದೇ ಇರ್ತೀರಲ್ಲ, ಕುಲದೇವರಿಗೆ ಒಂದು ಸ್ಥಾಪನೆ ಮಾಡಿರ್ತೀನಿ, ಮಂಗಳಾರತಿ ಮಾಡ್ಕೊಂಡಿರ್ರಿ ಅಂತ ಆ ರೀತಿ ನಟನೆ ಮಾಡಿ ಹೋಗಿ ಶಮಿ ಪಾಪಂ ಶಮಯಮೇ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಶಮಿ ವೃಕ್ಷಕ್ಕೆ ಪೂಜೆ ಮಾಡಿ ಕುಲದೇವತಾ ಪ್ರತಿಷ್ಠೆ ಆಯಿತು. ಎಲ್ಲ ಮುಗೀತು. ಇನ್ನು ಹೊರಡೋಣ ಅಂತಾರೆ ಶ್ರೀನಿವಾಸ. ಆಗ ಬ್ರಹ್ಮದೇವರು ಹೇಳಿದರು, ಹೊರಡೋಣ ಅಂತಂದರೆ ಹೇಗೆ? ಪುಣ್ಯವಾಚನ ಆಯಿತು, ಕುಲದೇವತಾ ಪ್ರತಿಷ್ಠೆ ಆಗಿದೆ, ಬ್ರಾಹ್ಮಣರೆಲ್ಲ ಬಂದಿದ್ದಾರೆ, ಋಷಿಗಳು ಬಂದಿದ್ದಾರೆ, ಸಣ್ಣ ಹುಡುಗರು, ಅವರಿಗೆಲ್ಲ ಒಂದು ಊಟ ಆಗಬೇಕು. ಇಷ್ಟೆಲ್ಲ ಮಾಡಿ ಊಟನೇ ಹಾಕದಿದ್ದರೆ ಹೇಗೆ? ಊಟ ಆಗಬೇಕು ಅಂದ ಕೂಡಲೇ ಸಿಟ್ಟು ಬಂತು ಶ್ರೀನಿವಾಸ. ಸ್ವಲ್ಪ ಆಚೆ ಕರೆದ, ಬಾಯಿ ಕಡೆ ಅಂತ ಕರೆದು ಹೇಳಿ, ಅಲ್ಲೋ ನಿನ್ನ ಪಾರ್ಪತ್ಯ ಮಾಡು ಅಂತಂದರೆ ಪುರೋಹಿತರನ್ನು ಕರೆಯೋದು ಮಾಡೋದು ಇಷ್ಟು ಮಾಡೋದು ಬಿಟ್ಟು ಊಟದ ವ್ಯವಸ್ಥೆ ಮಾಡಿಸು ಅಂತ ಹೇಳಿದ್ದು ನಾನು ನಿನಗೆ. ಎಲ್ಲರ ಮಧ್ಯದಲ್ಲಿ ಬೇರೆ ಹೇಳಿಬಿಟ್ಟಿದ್ದೆ ಊಟ ಆಗಲಿ ಅಂತ. ಕೆಲವರಿಗೆ ಹಸಿವು ಇಲ್ದಿದ್ದವರಿಗೂ ಊಟ ಅಂತ ಕೇಳಿದ ಮೇಲೆ ಹಸಿವು ಶುರುವಾಗ್ತದೆ. ಅದರ ಐಡಿಯಾನೇ ಇಲ್ಲದೆ ಇದ್ದರೆ ಏನಿರೋದಿಲ್ಲ. ಈ ಮಕ್ಕಳಿಗೆ ಇದ್ದಕ್ಕಿದ್ದ ಹಾಗೆ ಯಾರಾದರೂ ಮಾತಾಡ್ಕೊಳ್ಳುವಾಗ ಮೈಸೂರು ಪಾಕ್ ಮಾಡಿತ್ತಲ್ಲ ಎಲ್ಲಿದೆ ಅಂತ ಕೇಳಿದರೆ ಸಾಕು ಶುರುವಾಗ್ತದೆ ಅವುಗಳಿಗೆ ಆಸೆ. ಮೈಸೂರು ಪಾಕು ಅಂತಾರೆ, ಎಲ್ಲಿಂದ ಮಾಡೋದು? ಹಾಗಾಯಿತು. ನೀನು ಎಲ್ಲರ ಎದುರುಗಡೆ ಅದು ಪ್ರತ್ಯೇಕವಾಗಿ ಆದರೂ ಊಟ ಆಗಲಿ ಅಂತ ಹೇಳಬಾರ್ದೆ. ನನ್ನ ಹತ್ರ ಒಂದು ಪೈಸೆ ಇಲ್ಲ ನನ್ನ ಹತ್ರ. ಇವಾಗ ಬಂದು 10,000 ವರ್ಷ ಆಯಿತು, ಹುತ್ತದಲ್ಲಿ ಸೇರಿಕೊಂಡಿದ್ದೀನಿ. ಎಲ್ಲರ ಎದುರುಗಡೆ ಊಟ ಆಗಲಿ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲರಿಗೆ ಆಸೆ ಇಟ್ಕೊಂಡು ಕೂತಿರ್ತಾರೆ. ಎಲ್ಲಿ ಹಾಕಲಿ ಊಟ? ನಾನು ದುಡ್ಡಿಲ್ಲ, ಹಣ ಕಾಸಿಲ್ಲ, ಏನು ಮಾಡಿ? ಅಷ್ಟೊತ್ತಿಗೆ ರುದ್ರ ಬಂದಂತಲ್ಲಿ. ಎಲ್ಲಿ ಹೋದರೂ ರುದ್ರ ಬರ್ತಿದ್ದೆ ಬೆನ್ನು ಹತ್ತುಕೊಂಡು. ರುದ್ರದೇವರು ಹೇಳಿದ್ರಂತೆ, ಬುದ್ಧಿವಂತರ ಲಕ್ಷಣ ಏನು ಅಂದರೆ ಅನಾರಂಭೋಹಿ ಪ್ರಥಮ ಲಕ್ಷಣಂ. ಕೆಲಸಕ್ಕೆ ಕೈ ಹಾಕಬಾರ್ದು. ಬುದ್ಧಿವಂತರ ಲಕ್ಷಣ ಅಂದರೆ ಸುಮ್ಮನೆ ನಪಾಡಿಗೆ ನಾವಿರ್ಬೇಕು, ಯಾವ ಕೆಲಸಕ್ಕೆ ಕೈ ಹಾಕಬಾರ್ದು, ಅದು ಬುದ್ಧಿವಂತರ ಲಕ್ಷಣ. ಇದು ಮೊದಲನೇ ಲಕ್ಷಣ. ಅನಾರಂಭೋಹಿ ಪ್ರಥಮಂ ಲಕ್ಷಣಂ. ಇನ್ನು ಕೆಲಸ ಶುರು ಮಾಡಿದ್ವಿ ಅಂತಂದರೆ ಅಂತಗಮನಂ, ಮುಗಿಸ್ಬೇಕು, ಅದು ಎರಡನೇ ಲಕ್ಷಣ. ಈಗ ನೀನು ಶುರು ಮಾಡಿದ್ದಿ ಮದುವೆ ಅಂತ, ಏನಾದರೂ ಮಾಡಿ ಮುಗಿಸ್ಬೇಕು, ಊಟ ಹಾಕಲೇಬೇಕು, ಹೇಗಾದರೂ ಮಾಡು, ಸಾಲನಾದರೂ ತಗೋ ಅಂತಾಯಿತು. ಯಾರು ಸಾಲ ಕೊಡ್ತಾರೆ ಅಂತಂದಾಗ ಆಗ ಕುಬೇರ ಬಂದಿದ್ದಾನಲ್ಲ, ಕುಬೇರನ ಹತ್ರ ಸಾಲ ತೊಗೋಬೇಕು ಅಂತ ವಿಚಾರ. ಶ್ರೀನಿವಾಸನ ಮದುವೆ ಅಂದರೆ ಹೀಗೆ. ವೈಶಾಖ ಶುದ್ಧ ದಶಮಿ ಮದುವೆ, ಸಪ್ತಮಿ ದಿವಸ ಯಾರು ಸಾಲ ಕೊಡ್ತಾರೆ ಅಂತ ವಿಚಾರ ಶುರುವಾದ. ಶ್ರೀನಿವಾಸ ಸಪ್ತಮಿ ದಿವಸ ಸಾಲ ಯಾರು ಕೊಡ್ತಾರೆ ಅಂತ ವಿಚಾರ ಮಾಡಿ ಆಮೇಲೆ ಕುಬೇರನನ್ನು ಕರೆದು ಏಕಾಂತಕ್ಕೆ ಹೋಗಿ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಕೂತುಕೊಂಡು ಸಾಲ ಬೇಕು, 14 ಲಕ್ಷ ರಾಮಟಂಕೆ ವರಹಗಳು ಬೇಕು ಅಂತ ಕೇಳಿದನಂತೆ. ಸಾಲಪತ್ರ ಆಗಬೇಕು ಅಂತಂದ ಕುಬೇರ. ಸಾಲಪತ್ರವನ್ನು ಬರೆಸಿದ್ದಾರೆ ಬ್ರಹ್ಮದೇವರು. ಅದಕ್ಕೆ ಸಾಕ್ಷಿ ಎಲ್ಲ ಹಾಕಬೇಕು. ಬ್ರಹ್ಮದೇವರು ಒಂದು ಸಾಕ್ಷಿ, ರುದ್ರದೇವರು ಒಂದು ಸಾಕ್ಷಿ, ಅಶ್ವತ್ಥಮರ ಒಂದು ಸಾಕ್ಷಿ. ಅದು ಬರೆಸುವಾಗ ಹಾಗೆ ಬರೆದರು, ತನ್ನ ವೈಯಕ್ತಿಕ ಕಾರ್ಯಕ್ಕೋಸ್ಕರವಾಗಿ ಶ್ರೀನಿವಾಸ 14 ಲಕ್ಷ ರಾಮಟಂಕೆ ವರಹಗಳನ್ನು ಸಾಲ ರೂಪವಾಗಿ ಇಸ್ಕೊಂಡಿದ್ದಾನೆ, 1000 ವರ್ಷದೊಳಗೆ ತೀರಿಸ್ತಾನೆ ಅಂತ. ಆಗಲೇ
ಮದುವೆ ಆದ ದಿವಸದಿಂದ 1000 ವರ್ಷದ ತನಕ ತೀರಿಸೋದು ಅಂತ ಆಗಿ ಸಾಲ ತಗೊಂಡು ಅದಷ್ಟನ್ನು ಮತ್ತು ಕುಬೇರನಿಗೆ ಕೊಟ್ಟನಂತೆ. ಯಾಕೆ ಹಣದ ಜವಾಬ್ದಾರಿ ಅವನಿಗಿತ್ತು. ಮಾಂಗಲ್ಯ ಸೂತ್ರ, ಆಮೇಲೆ ವಸ್ತ್ರಗಳು, ಬ್ರಾಹ್ಮಣರಿಗೆ ಕೊಡಲಿಕ್ಕೆ ವಸ್ತ್ರ, ಅಕ್ಕಿ, ಬೇಳೆ, ಊಟದ ಸಾಮಾನುಗಳು ಎಲ್ಲ ತೊಗೊಂಡು ಬಾ ಅಂತ ಕಳಿಸಿದ್ದಾಯಿತು. ಕುಬೇರ ಎಲ್ಲ ಪದಾರ್ಥಗಳನ್ನು ತಂದ ಮೇಲೆ ಇನ್ನು ಅಡಿಗೆ ಮಾಡಬೇಕು. ಅಗ್ನಿದೇವರನ್ನ ಕರೆದು ಅಡಿಗೆ ಆಗಲಿ ಬೇಗ ಅಂತಂದರು. ಯಾಕೆಲ್ಲಿ ಶುರು ಮಾಡಿದ್ದೇ ಲೇಟು. ಅಡಿಗೆ ಆಗಲಿ ಎಂದಾಗ ಅಗ್ನಿದೇವರು ಹೇಳ್ತಾರೆ, ಇಷ್ಟು ಜನರಿಗೆ ಪಾತ್ರೆ ಇಲ್ಲಿ ಅಂತ ಕೇಳಿದ್ರು. ನಾನಿನ್ನು ಒಪ್ಕೊಂಡದ್ದು ಹೌದು, ಆದರೆ ಪಾತ್ರೆ ಇಲ್ಲ ಅಂತ. ಪಾತ್ರೆ ಇಲ್ಲ ಅಂದಾಗ ಶ್ರೀನಿವಾಸ ಅಂತ, ಎಷ್ಟು ಸಮಸ್ಯೆ ನನ್ನ ಮದುವೆಗೆ ಅಂತಾನೆ. ಎಷ್ಟು ಸಮಸ್ಯೆ ಬಂತು ನೋಡಿ. ಒಂದು ಮೇಲೆ ಅದು ಕುಲದೇವರು ಯಾರು ಅಂತ ಕೇಳಿದಾಗಿದ್ದು ಸಮಸ್ಯೆನೇ. ಕುಲದೇವರು ಯಾರು ಅಂತ ಸಮಸ್ಯೆ, ಪಾತ್ರೆ ಇಲ್ಲ ಅನ್ನೋ ಸಮಸ್ಯೆ ಬಂತು. ಕೊನೆಗೆ ದೇವತೆಗಳೆಲ್ಲ ಈ ದೇವರಿಗೆ ನೈವೇದ್ಯ ಮಾಡುವಾಗ ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಆ ಪಾತ್ರೆಯಲ್ಲಿ ಅಭಿಮಾನಿ ದೇವತೆಗಳಿರ್ತಾರೆ. ಪಾತ್ರೆಯಲ್ಲಿ ಒಲೆಯಲ್ಲಿರ್ತಾರೆ, ಕಟ್ಟಿಗೆಯಲ್ಲಿರ್ತಾರೆ, ಪಾತ್ರೆಯಲ್ಲಿರ್ತಾರೆ. ಆದ್ದರಿಂದ ಆ ಪಾತ್ರೆಯನ್ನು ದೇವರಿಗೆ ನೈವೇದ್ಯ ಮಾಡಿದ ಪಾತ್ರೆಯನ್ನು ಕಂಡುಕೊಂಡವ್ರ ಕೈಲಿ ತೊಳಿಸೋದಿಲ್ಲ. ಪ್ರತ್ಯೇಕ ಪಾತ್ರೆಯಲ್ಲಿ ಮಾಡಿ ಅವರೇ ತೊಳಿತಿರ್ತಾರೆ, ಶುದ್ಧವಾಗಿ ತೊಳಿತಿರ್ತಾರೆ. ಅದನ್ನು ಮತ್ತೆ ಕಾಲಿನಿಂದ ತುಳಿಯೋದು ಇವೆಲ್ಲ ದೇವತೆಗಳಿರ್ತಾರೆ. ಆದ್ದರಿಂದ ಆ ಪಾತ್ರೆಗಳನ್ನು ಎಸೆಯೋದು, ಕ್ಯಾಚ್ ಕೊಡೋದು ಇನ್ನೊಬ್ಬರಿಗೆ ಹಾಗೆಲ್ಲ ಮಾಡಬಾರ್ದು. ಗೌರವದಿಂದ ನೋಡ್ಕೋಬೇಕು. ಒಂದು ಪಾತ್ರೆ ಕೊಡು ಅಂದರೆ ಇಲ್ಲಿಂದ ಅಲ್ಲಿ ಒಂದು ಲೋಟ ಎಸ್ತು ಬಿಟ್ಟರೆ ಅದನ್ನೇ ಮತ್ತೆ ದೇವರ ನೈವೇದ್ಯಗಿಟ್ಟರೆ ಆ ಅಭಿಮಾನಿ ದೇವತೆಯನ್ನೇ ಎಸ್ತಂಗಾಗಿಬಿಡ್ತದಂತೆ. ಏನೇನು ಬರೀತಾರೆ ವ್ಯಾಖ್ಯಾನಗಳಲ್ಲಿ. ಆ ಶ್ರೀನಿವಾಸನ ಮದುವೆಗೆ ನೈವೇದ್ಯಕ್ಕೆ ಅಡಿಗೆ ಆಗಬೇಕು ಅಂತಂದಾಗ ಆ ಅನೇಕ ತೀರ್ಥಾಭಿಮಾನಿ ದೇವತೆಗಳು ಪಾತ್ರ ರೂಪದಲ್ಲಿ ಬಂದು ಅವರು ಸೇರಿಕೊಂಡ್ರಂತೆ ಆ ತೀರ್ಥದಲ್ಲಿ. ದೇವರ ನೈವೇದ್ಯಕ್ಕೆ ಏನು ಅಡಿಗೆ, ಬಾಣಲೆ, ಮತ್ತೊಂದು ಸೌಟು, ಸಟ್ಗ, ಅದಕ್ಕೆಲ್ಲ ದೇವತೆಗಳಿರ್ತಾರೆ. ಅವರೇ ಬಂದು ಅಲ್ಲಿ ಸೇರಿಕೊಂಡು ಅಡಿಗೆ ಮಾಡಿಸಿದ್ರು. ಅನ್ನಂ ಸ್ವಾಮಿ ಸರೋ ಮಧ್ಯೆ, ಅನ್ನಕ್ಕೆ ಅಭಿಮಾನಿ, ಅನ್ನ ಮಾಡುವಂಥ ಪಾತ್ರೆ ಏನಿರ್ತದೆ ಆ ಪಾತ್ರಾಭಿಮಾನಿ ಸ್ವಾಮಿ ಪುಷ್ಕರಣಿಯಲ್ಲಿ ಸೇರಿದ್ದು. ತೊವ್ವೆ ಮಾಡಲಿಕ್ಕೆ ಅಭಿಮಾನಿ ಅವರು ಇನ್ನೊಂದು ತೀರ್ಥದಲ್ಲಿ. ಹೀಗೆ ಆ ತುಪ್ಪ ಇಡೋ ಪಾತ್ರೆ, ಹಾಲು ಕಾಯಿಸೋ ಪಾತ್ರೆ ದೇವರಿಗೆ, ಅದೆಲ್ಲ ಅಭಿಮಾನಿ ದೇವತೆಗಳು ಬಂದು ಅಲ್ಲಿ ಸೇರಿಕೊಂಡ್ರು. ಈ ರೀತಿ ದೇವತೆಗಳು ಬಂದು ಅವರೇ ಆ ಪಾತ್ರಾಭಿಮಾನಿಗಳು. ವ್ಯಾಖ್ಯಾನಕಾರಿ ಆ ದೇವತೆಗಳು ಪಾತ್ರ ರೂಪದಲ್ಲಿ ಇರ್ತಾರಾ ಅಂತಂದರೆ, ಈ ತಕ್ಷಕ ಅಂತ ಒಬ್ಬನಿದ್ದ, ಇವನು ಮಹಾಭಾರತದಲ್ಲಿ ಬರ್ತದೆ. ಕರ್ಣ ಒಂದು ಬಾಣ ಬಿಡ್ತಾನೆ ಅರ್ಜುನನ ಮೇಲೆ, ಸರ್ಪಾಸ್ತ್ರ ಅಂತ ಬಿಡ್ತಾನೆ. ಆ ಸರ್ಪಾಸ್ತ್ರ ಬಿಟ್ಟಾಗ ಆ ಬಾಣದ ರೂಪದಲ್ಲಿದ್ದದ್ದು ಆ ಹಾವು ಖಾಂಡವನ ಸುಡುವಾಗ, ಅರ್ಜುನ ಖಾಂಡವನ ಸುಟ್ಟಾಗ ಆ ಹಾವು ಒಂದು ಉಳ್ಕೊಂಡಿತ್ತು. ಅದು ಅರ್ಜುನನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಕರ್ಣನ ಬತ್ತಳಿಕೆಯಲ್ಲಿ ಬಾಣದ ರೂಪದಿಂದ ಸೇರಿಕೊಂಡಿತ್ತು. ಪರಮಾತ್ಮನ ಚಕ್ರ, ಶಂಖ, ಗದ ಅಂದ್ರೇನು, ಪದ್ಮ ಅಂದರೆ ಶ್ರೀಭೂ ದುರ್ಗೇರೆ, ಶ್ರೀಭೂ ದುರ್ಗಾ ಅವರೇ ಚಕ್ರ, ಶಂಖ, ಪದ್ಮ. ಆಮೇಲೆ ಗದ ಅಂದರೆ ವಾಯುದೇವರು ಗದಾ ರೂಪದಲ್ಲಿರ್ತಾರೆ, ಬಾಣದ ರೂಪದಲ್ಲಿ ಅವನು ಸರ್ಪ ಇದ್ದ ಅಂತುಂಟು. ಹಾಗೆ ಪಾತ್ರ ರೂಪದಲ್ಲಿ ದೇವತೆಗಳೇ ಬಂದು ಮಾಡೋದಂತ. ಅಡಿಗೆ ಮಾಡುವಾಗ ದೇವ್ರ ನೈವೇದ್ಯದ ಅಡಿಗೆ ಅದಕ್ಕೆ ಪ್ರತ್ಯೇಕನೇ ಮಾಡ್ತಿರ್ತಾರೆ. ತಾಮ್ರದ್ದೇ ಆಗಬೇಕು ಅಂತ ನಿಯಮ ಉಂಟು. ತಾಮ್ರದ್ದೇ ಪಾತ್ರೆ ದೇವರ ಅಡಿಗೆಗೆ. ಈ ಯಾವುದೋ ಕೆಳಗಡೆ ಮಸಿ ಹಿಡಿದದ್ದು ಅಂಥದ್ರಲ್ಲೆಲ್ಲ ದೇವರಿಗೆ ಮಾಡೋದಿಲ್ಲ. ದೇವರಿಗೆ ಒಂದು ಪ್ರತ್ಯೇಕನೇ ಮಾಡ್ತಿರ್ತಾರೆ. ಯಾಕೆ ಆ ದೇವತೆಗಳಿರಬೇಕು. ಅಂಥ ದೇವತೆಗಳೆಲ್ಲ ಬಂದು ಸೇರಿ ಅಡಿಗೆ ತಯಾರಾಗಿ ಹೋಯಿತು. ಬೇಗನೆ ಮಾಡಿಬಿಟ್ನಂತೆ ಅಡಿಗೆಯನ್ನು. ಅಂತೂ ಪಾತ್ರ ರೂಪ ತಾಳಿದರು, ಅಡಿಗೆ ಮುಗಿತು. ರುದ್ರದೇವರು ಎಲೆ ಹಾಕಿದರು. ಪಾತ್ರ ನೋಡ್ಕೊಂಡು ಹಾಕಬೇಕಾದವರು ಎಲೆ ಹಾಕಿದರು. ಶ್ರೀನಿವಾಸ ಅಂತಾನೆ, ಬ್ರಾಹ್ಮಣರಿಗೆ ದೇವ್ರ ನೈವೇದ್ಯ ಮಾಡಿ ಬಡಿಸ್ಬೇಕು, ವೈಶ್ವದೇವ ಆಗಬೇಕು, ಹೇಗೆ ನೈವೇದ್ಯ ಅಂತ ವಿಚಾರ ಬಂತು. ಯಾರಿಗೆ ಮಾಡೋದು ಅಂತ ಕೊನೆಗೆ ಅಹೋಬಲ ನರಸಿಂಹದೇವರಿಗೆ ಮಾಡೋದು ಅಂತ ಆಯಿತು. ಅಷ್ಟು ದೂರ ಯಾಕೆ ಹೋಗಬೇಕು? ಅಲ್ಲೇ ವರಾಹದೇವರೇ ಇದ್ರಲ್ಲ, ಪಕ್ಕದಲ್ಲೇ ವರಾಹದೇವರಿದ್ದಾರೆ, ಅವ್ರಿಗೆ ಮಾಡಲಿಲ್ಲ, ನರಸಿಂಹದೇವರಿಗೆ ನೈವೇದ್ಯ ಮಾಡಿದ್ರಂತೆ. ಯಾಕಷ್ಟು ದೂರ ಅಂದರೆ ಶಾಸ್ತ್ರ ಇದೆ. ರಮಾ ಬ್ರಹ್ಮಾದಯೋ ದೇವಾ ಸನಕಾದ್ಯಾಶುಕಾದಯ ಶ್ರೀ ನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾ ಅಂತ ರಮಾ ನೈವೇದ್ಯ ಮಾಡುವಾಗ ಎಲ್ಲರೂ ಹೇಳೋ ಶ್ಲೋಕ ಇದೇನೆ. ಶ್ರೀ ನೃಸಿಂಹ ಪ್ರಸಾದೋಯಂ, ಯಾರು ರಮಾ ಬ್ರಹ್ಮಾದಿ ದೇವತೆಗಳು ಸ್ವೀಕಾರ ಮಾಡೋದು ನರಸಿಂಹದೇವರ ಪ್ರಸಾದ. ಆದ್ದರಿಂದ ಅಹೋಬಲ ನರಸಿಂಹದೇವರು ಶ್ರೀನಿವಾಸನೇ ಪ್ರತಿಷ್ಠೆ ಮಾಡಿದ್ದು. ಆ ನರಸಿಂಹದೇವರಿಗೆ ನೈವೇದ್ಯ ಮಾಡಿದರು, ಬಡಿಸಿದರು. ಬಡಿಸೋಕ್ಕೂ ಕ್ರಮ ಪುರಾಣ ಅದನ್ನು ಹೇಳ್ತದೆ. ಹೇಗೆ ಬಡಿಸಬೇಕು? ಮೊದಲು ಪಾತ್ರ ಸಂಸ್ಕಾರ ಮಾಡಿ ಆಮೇಲೆ ಬಡಿಸ್ಬೇಕು. ಪಾತ್ರ ಸಂಸ್ಕಾರ ಪೂರ್ವಂಚ ಬಡಿಸುವಾಗಲೂ ಕೂಡ ತಂದುಬಿಟ್ಟು ಅನ್ನ ಹಾಕಿಬಿಡೋದಲ್ಲ.
ಲವಣಂತು ಸಮಾರಭ್ಯ, ಉಪ್ಪಿನಿಂದ ಶುರು ಮಾಡಬೇಕು ಬಡಿಸ್ಲಿಕ್ಕೆ, ಕೊನೆಗೆ ತುಪ್ಪ ಹಾಕಬೇಕು, ಮುಗೀತು ಅಂತ ಅರ್ಥ. ಉಪ್ಪಿನಿಂದ ತುಪ್ಪದ ತನಕ ಬಡಿಸ್ಬೇಕು. ಉಪ್ಪಿನಿಂದ ಪ್ರಾರಂಭ. ಯಾವುದ್ಯಾವುದನ್ನು ಎಲ್ಲೆಲ್ಲಿ ಹಾಕಬೇಕು ಅಂತ ಕ್ರಮ ಇದೆ. ಮೇಲ್ಪಂಕ್ತಿಯಲ್ಲಿ ಹಾಕಬೇಕು. ಭಕ್ಷ್ಯ ಭೋಜ್ಯಗಳನ್ನು ಎಡಗಡೆ, ಪಾಯಸ ಬಲಗಡೆ, ಮಧ್ಯದಲ್ಲಿ ಅನ್ನ, ಹೀಗೆಲ್ಲ ಕ್ರಮ ಇದೆ. ಆ ಕ್ರಮ ಪ್ರಕಾರವಾಗಿ ಬಡಿಸಿದ್ದಾರೆ. ಶ್ರೀನಿವಾಸ ಬಂದು ಕೃಷ್ಣಾರ್ಪಣ ಹೇಳ್ತಾನೆ. ನೀವೆಲ್ಲ ಸಾವಕಾಶ ಭೋಜನ ಮಾಡಿರಿ ಅಂತಂದಾಗ ತವಾ ಅನ್ನ ಅಮೃತ ಪ್ರಖ್ಯಂ ಅಂತಂದರು. ಎಲ್ಲ ಸಾಕ್ಷಾತ್ ದೇವತೆಗಳೇ ಬಂದು ಸನ್ನಿಹಿತರಾಗಿದ್ದಾರೆ. ಇಂಥ ಅನ್ನ ಎಲ್ಲಿ ಸಿಗಬೇಕು ನಮಗೆ, ಅದಕ್ಕೋಸ್ಕರ ಬಂದಿದ್ದೇವೆ ಅಂತ. ಊಟ ಆಯಿತು. ಆಮೇಲೆ ಎಲ್ರಿಗೂ ಕೂಡ ಭೋಜನೋತ್ತರದಲ್ಲಿ ದಕ್ಷಿಣೆ ಕೊಟ್ಟನಂತೆ. ಅದು ತಾರತಮ್ಯ ಪ್ರಕಾರ. ಇಂತಿಂಥವ್ರಿಗಿಷ್ಟಿಷ್ಟು, ವೇದ ಓದ್ದವರಿಗಿಷ್ಟು, ಶಾಸ್ತ್ರ ಓದ್ದವರಿಗಿಷ್ಟು ಅಂತ ತಾರತಮ್ಯ ಪ್ರಕಾರ. ಬ್ರಹ್ಮಚಾರಿಗಳಿಗಿಷ್ಟು, ಯಾರನ್ನೂ ಬಿಡದೆ ತಾರತಮ್ಯ ಪ್ರಕಾರ ದಕ್ಷಿಣೆ ಕೊಟ್ಟಿದ್ದಾರೆ. ಶುಭ ಕಾರ್ಯ ಆದ್ದರಿಂದ ಆಮೇಲೆ ದಕ್ಷಿಣೆ ಕೊಡಬೇಕು. ಶುಭ ಕಾರ್ಯದಲ್ಲಿ ಮೊದಲೇ ದಕ್ಷಿಣೆ ಇಲ್ಲ. ಅಥವಾ ಕೆಲವು ಸಲ ಊಟಕ್ಕೆ ಕೂತು ಕೂಡಲೇ ಕೊಡ್ತಾರೆ, ಅದಾದರೂ ಪರವಾಗಿಲ್ಲ, ಯಾಕೆ ಆಮೇಲೆ ಜಾಗ ಇರೋದಿಲ್ಲ ಅಂಥೇಳಿ. ಆಮೇಲೆ ಶ್ರೀನಿವಾಸ ಆಮೇಲೆ ದಕ್ಷಿಣೆ ಕೊಟ್ಟಿದ್ದಾನೆ. ಆಮೇಲೆ ಎಲ್ಲರದ್ದು ಆದಮೇಲೆ ತಾನು ಊಟ ಮಾಡಿದ, ಮಲ್ಕೊಂಡ. ಅಲ್ಲಿ ಅಷ್ಟೊತ್ತಿಗೆ ಸಾಯಂಕಾಲ ಆಗೇ ಬಿಡ್ತು, ಮಲ್ಕೊಂಡಿದ್ದಾರೆ. ಇದಿಷ್ಟು ಸಪ್ತಮಿ ನಡೀತು. ಅಷ್ಟಮಿ ದಿವಸ ಬೆಳಿಗ್ಗೆ ಶ್ರೀನಿವಾಸ ಬೇಗ ಎದ್ದಂತೆ. ಬೇಗ ಅಂದರೆ ಸುಮಾರು 3 ಗಂಟೆ ಇರ್ಬೋದು. 3 ಗಂಟೆಗೆ ಎದ್ದು ಬಿಟ್ಟಿದ್ದಾನೆ. ಎಲ್ಲಿ ಮಲ್ಕೊಂಡಿದ್ದಾನೆ ಬ್ರಹ್ಮ ಅಂತ ಮೊದಲು ಬ್ರಹ್ಮನ ಹುಡುಕಿದ್ನಂತೆ. ಎಲ್ಲೋ ಸಿಕ್ಕ ಬ್ರಹ್ಮ, ಇಲ್ಲಿ ಮಲ್ಕೊಂಡಿದ್ದಾನೆ ಅಂತ ಮೊದಲು ಬ್ರಹ್ಮನ್ನೇ ಎಬ್ಬಿಸಿದ್ನಂತೆ. ಬ್ರಹ್ಮ ನೋಡ್ತಾನೆ, ಇನ್ನೂ 3 ಗಂಟೆ ಇಷ್ಟು ಬೇಕಾಗಿ ಎಬ್ಬಿಸಿದ್ವಿ ಸ್ವಾಮಿ ಅಂತಂದ. ನಾರಾಯಣಪುರಕ್ಕೆ ಹೋಗೋಣ ಅಂತಾನೆ. ಅಲ್ಲ, 3 ಗಂಟೆ ಇನ್ನೂ ಋಷಿಗಳಿಗೆಲ್ಲ ಬೆಳಗ್ಗೆ ಪ್ರಾತರ್ವಿಧಿ ಆಗಬೇಕು, ಸ್ನಾನ ಶೌಚ ಎಲ್ಲ ಆಗಬೇಕು. ಹೀಗೆ ಎಲ್ಲ ದಾರಿಯಲ್ಲಿ ಮಾಡಿಕೊಳ್ಳಿ. ಬೇಕಾದಷ್ಟು ತೀರ್ಥ ಹರಿತದೆ, ಜರಿಗಳು, ನೀರಿನ ಜರಿ, ಇದೆಲ್ಲ ದಾರಿಯಲ್ಲಿ ಮಾಡ್ಕೊಂಡು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತ. ಯಾಕೆ ಅಂದರೆ ಹಿಂದಿನ ದಿವಸ ತೊಗೊಂಡು ಸಾಲ 14 ಲಕ್ಷ ಸಪ್ತಮಿನೇ ಖರ್ಚಾಗಿ ಹೋಗಿಬಿಟ್ಟಿದೆ. ಸಪ್ತಮಿಗೆ ಖರ್ಚಾಗಿದೆ, 1 ಪೈಸೆ ಇಲ್ಲ. ಸ್ವಲ್ಪ ಲೇಟ್ ಮಾಡಿತು ಅಂತಾದರೆ ಈ ಬ್ರಹ್ಮ ಅಂತಾನೆ, ಲೇಟಾಗಿದೆ, ಬೆಳಗ್ಗೆ ಪ್ರಾತರಾಸೆ ಉಪಹಾರ ಇಲ್ಲದೆ ಹೆಂಗೆ ಹೋಗೋದು, ಫಳಾಹಾರ ಮಾಡ್ಕೊಂಡು ಹೋಗೋಣ ಅಂತಂದುಬಿಟ್ರೆ ಏನು ಮಾಡೋದು, ಮತ್ತೆ ಸಾಲ ತೊಗೋಬೇಕು. ಹಾಗೆಲ್ಲ ದುಡ್ಡು ಬಿಚ್ಚೋನಲ್ಲ ಶ್ರೀನಿವಾಸ, ಸಂಪಾದನೆಗೆ ನಿಂತಿದ್ದಾನಂತೆ, ಧನಬ್ರಹ್ಮ. ಹಾಗಾಗಿ ಬೇಗ ಎಬ್ಬಿಸಿ ಹೊರಡಿಸಿದ್ದಾನೆ. ಶ್ರೀನಿವಾಸ ದೇವರು 14 ಲೋಕದ ಎಲ್ಲ ದೇವತೆಗಳು, ಋಷಿಗಳು, ಮಾನವರು, ಸಮಸ್ತ ಸಾತ್ವಿಕ ವೃಂದವನ್ನು ವೆಂಕಟಾಚಲಕ್ಕೆ ಬರಮಾಡಿಕೊಂಡಿದ್ದಾರೆ. ವೈಶಾಖ ಶುದ್ಧ ವಿಲಂಬಿ ನಾಮ ಸಂವತ್ಸರ, ವೈಶಾಖ ಶುದ್ಧ ಸಪ್ತಮಿ ದಿವಸ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಆ ವೈಶಾಖ ಶುದ್ಧ ಸಪ್ತಮಿ ಮಂಗಳಮಯ ಸ್ನಾನ, ಪುಣ್ಯಾಹವಾಚನ, ಇಷ್ಟದೇವತಾ ಪೂಜೆ, ಕುಲದೇವತಾ ಪ್ರತಿಷ್ಠೆ, ಬ್ರಾಹ್ಮಣ ಸುವಾಸಿನಿಯರ ಸಮಾರಾಧನೆ ಎಲ್ಲವೂ ಕೂಡ ಸಾಂಗವಾಗಿ ಮುಗಿದಿದೆ. ಅಷ್ಟಮಿ ದಿವಸ ಬೆಳಗ್ಗೆ ವೈಶಾಖ ಶುದ್ಧ ಅಷ್ಟಮಿ ಪ್ರಾತಃ ಕಾಲ ಪ್ರಾರಂಭವಾಯಿತು. ತತಃ ಪ್ರಭಾತೆ ವಿಮಲೆ ಶ್ರೀನಿವಾಸ ಸತಾಂಗತಿ ಗರುಡಂ ಪ್ರೇಷಯಾಮಾಸ ಬ್ರಹ್ಮಾಣಂ ಪ್ರತಿಭೂಮಿಪ. ಶ್ರೀನಿವಾಸ ಬೇಗನೆ ಎದ್ದು ಗರುಡದೇವರ ಮೂಲಕ ಬ್ರಹ್ಮದೇವರನ್ನು ಕರೆಸಿ ಬ್ರಹ್ಮದೇವರಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ವಿಳಂಬ ಕ್ರಿಯತೆ ಅಕಸ್ಮಾತ್ ಗಮನಾರ್ಥಂ ಪಿತಾಮಹ. ಬೇಗ ಹೊರಡಬೇಕು, ವಿಳಂಬ ಮಾಡಬೇಡ್ರಿ. ಚತುರಂಗ ಬಲ ಸೈನ್ಯ, ನಮ್ಮ ಪರಿವಾರದವರು ಎಲ್ಲರೂ ಕೂಡ ನಾರಾಯಣಪುರಕ್ಕೆ ಹೋಗಲಿಕ್ಕೆ ಸಿದ್ಧರಾಗಬೇಕು ಅಂತ ಬೆಳಿಗ್ಗೆ ಬೇಗ ಹೊರಡಿಸಿದ್ದಾನೆ. ಋಷಿಗಳು, ಬ್ರಾಹ್ಮಣರು, ಅವರ ಶೌಚಾಚಾರ ಆಹ್ನಿಕಾದಿಗಳು ಆಗಬೇಕು. ದಾರಿಯಲ್ಲಿ ಬೇಕಾದಷ್ಟು ತೀರ್ಥಗಳಿದೆ. ಅಂಥ ತೀರ್ಥದಲ್ಲಿ ಅವರೆಲ್ಲ ತಮ್ಮ ತಮ್ಮ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿ, ಮೊದಲಿಲ್ಲಿಂದ ಹೊರಟು ಬಿಡೋಣ ಅಂಥೇಳಿ ಶ್ರೀನಿವಾಸ ಹೊರಡಿಸಿದ್ದಾನೆ. ಎಲ್ಲ ನರ್ತಕರು, ಗಾಯಕರು, ವೇದ ಪಾರಾಯಣ ಮಾಡ್ತಕ್ಕಂಥವರು, ಗಂಧರ್ವರು ಎಲ್ಲ ವೈಭವದೊಂದಿಗೆ ಶ್ರೀನಿವಾಸನ ದಿಬ್ಬಣ ನಾರಾಯಣಪುರಕ್ಕೆ ಅಷ್ಟಮಿ ದಿವಸ ವೈಶಾಖ ಶುದ್ಧ ಅಷ್ಟಮಿ ಬೆಳಿಗ್ಗೆನೇ ಹೊರಡಲಿಕ್ಕೆ ಪ್ರಾರಂಭವಾಯಿತು. ದಾರಿ ಉದ್ದಕ್ಕೂ ಗಲಾಟೆನೇ. ಎಷ್ಟೋ ಮಕ್ಕಳು ಅಳೋದು, ಕೆಲವರು ಕುಣಿಯೋದು, ಕೆಲವರು ಹಾಲಪೇಕ್ಷೆ ಪಡೋದು, ಕೆಲವರು ಅನ್ನ ಬೇಕು ಅಂತನ್ನೋ ಗಲಾಟೆ, ನಾನಾ ವಿಧವಾದಂಥ ಗಲಾಟೆಗಳನ್ನು ಮಾಡಿಕೊಂಡು ಶಿಶುಗಳಿದ್ದರು. ಹಸಂತಿ ಕೇಚಿತ್, ಪ್ರರುದಂತಿ ಕೇಚಿತ್, ಪ್ರಯಾಂತಿ ಕೇಚಿತ್, ಪ್ರಲಪಂತಿ ಕೇಚಿತ್, ಪತಂತ ಮನ್ಯೇ ಕರಪಲ್ಲವೇನ ಸಮುದ್ಧರಂತಿ ಸ್ಮ ಹಸಂತಿ ಕೇಚಿತ್. ಎಷ್ಟೋ ಜನ ಬೀಳೋದು, ಏಳೋದು. ನಾರಾಯಣಪುರದವರೆಗೂ ಕೂಡ ವೆಂಕಟಾಚಲದಿಂದ
ಅಷ್ಟೂ ಜನಸಂದಣಿ ತುಂಬಿತ್ತಂತೆ. ಶೇಷಾಚಲಂ ಸಮಾರಭ್ಯ ನಾರಾಯಣಪುರಾವಧಿ ತಿಲಮಾತ್ರಾವಕಾಶಸ್ತು ಮಾರ್ಗ ಮಧ್ಯೆ ನ ದೃಶ್ಯತೆ. ವೆಂಕಟಾಚಲದಿಂದ ನಾರಾಯಣಪುರದವರೆಗೆ ಒಂದು ಹೆಜ್ಜೆ ಇಡುವಷ್ಟು ಕೂಡ ಜಾಗ ಇಲ್ಲ, ಆ ರೀತಿ ಜನಸಂದಣಿ ತುಂಬಿತ್ತು ಅಂತ ವರ್ಣನೆ ಮಾಡ್ತಾರೆ. ಅಂದರೆ ಅಷ್ಟು ಸಂಖ್ಯೆಯಲ್ಲಿ 14 ಲೋಕದವರು ಬಂದು ಸೇರಿದ್ದಾರೆ. ಮುಂದೆ ವಾಲ್ಗದವರು, ವೇದಘೋಷ ಮಾಡ್ತಕ್ಕಂಥವರು, ಹಾಡಾಡುವ ಭಜನಾ ಮಂಡಳಿಗಳು ಎಲ್ಲರೂ ಹೋಗ್ತಾ ಇದ್ದಾರೆ. ಗರುಡಾರೂಢನಾಗಿ ಶ್ರೀನಿವಾಸ ಬರ್ತಾ ಇದ್ದ ಮಧ್ಯದಲ್ಲಿ. ನಾರಾಯಣಪುರಕ್ಕೆ ಹೋಗುವಾಗ ದಾರಿಯಲ್ಲಿ ಶುಕಮುನಿಗಳ ಆಶ್ರಮ ಇದೆ. ಶುಕಮುನಿಗಳ ಆಶ್ರಮದ ಮುಂದೆ ಆ ಮೆರವಣಿಗೆ ಹೋಯಿತು. ಶುಕಾಚಾರ್ಯರು ತಮ್ಮ ಪರ್ಣಕುಟೀರದಲ್ಲಿ ಕಾಯ್ತಾ ಇದ್ದರು. ವಾಲಗದವರು ಹೋದರು, ವೇದ ಪಾರಾಯಣ ಮಾಡೋರು ಹೋದರು, ವೇದಘೋಷದವರು, ಭಜನಾ ಮಂಡಳಿಗಳು ಎಲ್ಲ ಹೋದ ಮೇಲೆ ಶ್ರೀನಿವಾಸ ಬಂದ. ಶ್ರೀನಿವಾಸ ಬಂದ ಕೂಡಲೇ ಶುಕಾಚಾರ್ಯರು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿಜ್ಞಾಪನಮ್ಮೆ ಶೃಣು ದೇವರಾಜ ಪ್ರಸಾದ ಹೇತೋಸ್ತವ ವಾಸುದೇವ ಕೃತ್ವಾ ಕೃಪಾಂ ವೆಂಕಟಶೈಲನಾಥ ಭುಕ್ತ್ವಾ ಮದೀಯಂ ಫಲಕಂದ ಮೂಲಂ. ಸ್ವಾಮಿ, ನಿನ್ನ ಮದುವೆ ಮುಹೂರ್ತ ನಿಶ್ಚಯ ಆಗಿರೋದು ವೈಶಾಖ ಶುದ್ಧ ದಶಮಿ ಸಾಯಂಕಾಲ. ಇವತ್ತಿನ್ನೂ ನವಮಿನೂ ಅಲ್ಲ, ಅಷ್ಟಮಿ ಬೆಳಿಗ್ಗೆ. ಅಷ್ಟಮಿ ದಿವಸ ಈಗಾಗಲೇ ಹೋಗಿ ಕನ್ಯಾಪಿತನ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀನಿ? ದಶಮಿ ಸಾಯಂಕಾಲ ಮದುವೆ. ಆದ್ದರಿಂದ ಇವತ್ತು ಹಾಗಿದ್ದರೂ ಮಧ್ಯಾಹ್ನ ಕಾಲ ಸಮೀಪಿಸ್ತಾ ಇದೆ. ಇವತ್ತು ನನ್ನ ಆಶ್ರಮದಲ್ಲೇನೆ ಕಂದಮೂಲ ಫಲಗಳನ್ನು ನಾನೇನು ಸಮರ್ಪಣೆ ಮಾಡ್ತೇನೆ, ಭಕ್ತಿಯಿಂದ ಮಾಡ್ತಾ ಇದ್ದೀನಿ, ಅದನ್ನು ಸ್ವೀಕಾರ ಮಾಡಿ ಹೋಗು. ಇವತ್ತೇ ಹೋಗಿ ಕನ್ಯಾಪಿತನ ಮನೆಯಲ್ಲಿ ಯಾಕೆ ಕೂಡಬೇಕು? ಅದರಿಂದ ಕೃತ್ವ ಕೃಪಾಂ ವೆಂಕಟಶೈಲನಾಥ, ನನ್ನ ಮೇಲೆ ಕೃಪಾ ಮಾಡಿ ನಾನು ಕೊಡ್ತಕ್ಕಂಥ ಭೋಜನವನ್ನು ಸ್ವೀಕಾರ ಮಾಡಿ ನನ್ನನ್ನು ಧನ್ಯನನ್ನಾಗಿ ಮಾಡು ಅಂತ ಕೈ ಜೋಡಿಸಿದರು. ಆಗ ಶ್ರೀ ಭಗವಾನುವಾಚ, ಶ್ರೀನಿವಾಸ ಒಂದು ಸಲ ನೋಡಿದ್ನಂತೆ, ಈ ವೈದಿಕ ಬ್ರಾಹ್ಮಣ ನನ್ನನ್ನು ಊಟಕ್ಕೆ ಕರೀತಾ ಇದ್ದಾನೆ. ಎಷ್ಟು ಜನ ಇದ್ದಾರೆ ಅಂತ ನನಗೇ ಲೆಕ್ಕ ಇಲ್ಲ. ಮುಂದೆ ನೋಡ್ತಾನೆ ಸಾಗರದಷ್ಟು ಜನ, ಹಿಂತಿರುಗಿ ನೋಡ್ತಾನೆ ಸಮುದ್ರದಷ್ಟು ಜನ. ಎಷ್ಟು ಜನ ಬಂದಿದ್ದಾರೆ ಅಂತ ಲೆಕ್ಕ ಇಲ್ಲ. ಈ ವೈದಿಕ ಬ್ರಾಹ್ಮಣ ಊಟಕ್ಕೆ ಕರೆದ್ರೆ ಇಷ್ಟು ಜನರಿಗೆ ಹೇಗೆ ಮಾಡಿಸಿ ಹಾಕಿ ಆನು ಅಂತ ಶ್ರೀನಿವಾಸನಿಗೆ ಯೋಚನೆ. ಊಟ ಮಾಡಿ ಹೋಗು, ಅಷ್ಟಮಿ ದಿವಸ ಇಲ್ಲಿ ಭೋಜನ ಆಗಲಿ ಅಂತ ಶುಕಾಚಾರ್ಯ ಕರೀತಾ ಇದ್ದಾರೆ. ಹಿಂದೆ ಮುಂದೆ ನೋಡಿ ಹೇಳಿದನಂತೆ ಶ್ರೀನಿವಾಸ, ಶೃಣು ತಾಪಸ ಶಾರ್ದೂಲ. ಶುಕ, ನಾನು ಹೇಳುವಂಥ ಮಾತು ಕೇಳು. ಭವಾನ್ ಕೃಶಃ, ಈಗಲೇ ತೆಳ್ಳಗಿದ್ದಿ ನೀನು. ಭವಾನ್ ಕೃಶಃ ವಿರಾಗೀಚ, ಬ್ರಹ್ಮಚಾರಿ ದೃಢವ್ರತಃ. ತೆಳ್ಳಗಿದ್ದಿ, ಕೃಶನಾಗಿದ್ದಿ, ವೈರಾಗ್ಯಶಾಲಿಯಾಗಿದ್ದಿ, ಬ್ರಹ್ಮಚರ್ಯದಲ್ಲಿ ಒಬ್ಬನೇ ಬೇರೆ ಇದ್ದಿ. ಅದರಿಂದ ನನಗೆ ಊಟ ಹಾಕೋ ಯೋಗ್ಯತೆ ನಿನಗಲ್ಲ. ಈಗಲೇ ತೆಳ್ಳಗಾಗಿದ್ದೆ, ನನಗೆ ಊಟಕ್ಕೆ ಹಾಕಿಬಿಟ್ರೆ ಇನ್ನೂ ತೆಳ್ಳಗಾಗ್ತೀನಿ ಅಂತಂದು. ಅಷ್ಟು ಕೃಶನಾಗಿದ್ದೆ, ನನಗೆ ಊಟ ಹಾಕೋ ಯೋಗ್ಯತೆ ನಾನಿಂದು. ನನ್ನ ಮದುವೆಗೆ ಎಷ್ಟು ಜನ ಬಂದಿದ್ದಾರೆ ಅಂತ ನನಗೇ ಲೆಕ್ಕ ಇಲ್ಲ. ನಿನಗೆ ಹೇಗೆ ಹೇಳಲಿ ನಾನು ಲೆಕ್ಕ? ಎಷ್ಟು ಜನ ಇದ್ದೇವೆ ಅಂತ ಹೇಗೆ ಹೇಳಲಿ? ಎಷ್ಟು ಜನರಿಗೆ ಅಂತ ಅಡುಗೆ ಮಾಡಿಸ್ತೀನಿ ನೀನು. ಅದರಿಂದ ಕೈ ಜೋಡಿಸಿ ಕೇಳ್ಕೊಂಡಿಯಲ್ಲ, ಇಷ್ಟಕ್ಕೆ ನನಗೆ ತೃಪ್ತಿಯಾಗಿದೆ, ನಿನ್ನ ಮಾತಿನಿಂದಲೇ ತೃಪ್ತಿಯಾಗಿದೆ. ನಿನ್ನ ಯೋಗ್ಯತೆ ಅಲ್ಲ, ಸಂತೋಷಪಟ್ಟಿದ್ದೇನೆ. ನಾವು ಸುಮ್ಮನೆ ಅಲ್ಲಿ ನಾರಾಯಣಪುರಕ್ಕೆ ಹೋಗ್ತೇವೆ. ಆಕಾಶರಾಜ ಸಮರ್ಥ ಇದ್ದಾನೆ, ಶ್ರೀಮಂತ ಇದ್ದಾನೆ, ಅವನ್ನೆಲ್ಲ ವ್ಯವಸ್ಥೆ ಮಾಡ್ತಾನೆ ಅಂತ ಶ್ರೀನಿವಾಸ ಇದ್ದದ್ದನ್ನು ಹೇಳಿದ. ಶುಕಾಚಾರ್ಯ ಹೇಳಿದರು, ಸ್ವಾಮಿ ನೀನು ಯಾಕೋ ತಪ್ಪು ತಿಳ್ಕೊಂಡು ಹಾಗಿದೆ ಅಂದರು. ಮಿಸ್ಟೇಕ್ ಮಾಡ್ಕೊಂಡಿದ್ದೆ ನೀನು. ನಾನು ಊಟಕ್ಕೆ ಹೇಳಿದ್ದು ನಿನಗೆ ಮಾತ್ರ ಅಂದರು. ನೀನು ನೋಡಿದರೆ ಇದ್ದವ್ರನ್ನೆಲ್ಲ ಕರ್ಕೊಂಡು ಬರೋ ಲೆಕ್ಕ ನೀನು ಹಾಕ್ಕೋತಾ ಇದ್ದಿ. ಇದು ಯಾವ ಲೆಕ್ಕ? ನಾನು ಹೇಳಿದ್ದು ಅವರಿಗೆಲ್ಲ ಹೇಳೇ ಇಲ್ಲ, ನಿನಗೆ ಬಾ ಅಂತ ನಾನು ಕರೆದಿದ್ದೀನಿ. ನನಗೆ ಇಷ್ಟು ಜನರಿಗೆ ಊಟ ಹಾಕೋ ಯೋಗ್ಯತೆ ನಂದು ಅಲ್ಲ, ನಿನ್ನನ್ನು ಕರೆದಿದ್ದೀನಿ, ನೀ ಬಂದು ಊಟ ಮಾಡಿ ಹೋಗು. ಶ್ರೀನಿವಾಸ ಹೇಳಿದ, ಅದು ಸರಿಯಾಗೋದಿಲ್ಲ. ನಾನು ಮದುಮಗ ಆಗಿದ್ದೀನಿ, ನಾನು ವರ. ನನ್ನ ಮದುವೆಗೆ ಅಂತ ಬಂದ ಅತಿಥಿಗಳನ್ನೆಲ್ಲ ಹೊರಗಡೆ ನಿಲ್ಲಿಸಿ ನಾನೊಬ್ಬ ಒಳಗಡೆ ಬಂದು ಊಟ ಮಾಡಿದರೆ ಋಷಿಮುನಿಗಳು ಏನು ಅಂದುಕೊಂಡಾರು? ಇದು ನ್ಯಾಯ ಅಲ್ಲ. ಮದುಮಗ ನಾನು ಕೊನೆಗೆ ಊಟ ಮಾಡಬೇಕು, ನಾನೊಬ್ಬನೇ ಊಟ ಮಾಡಿದರೆ ತಪ್ಪಾಗ್ತದೆ ಅಂತ. ಆಗ ಶುಕಾಚಾರ್ಯ ಹೇಳ್ತಾರೆ, ನಾನು ಶಾಸ್ತ್ರ ಓದಿದ್ದೀನಿ, ನನಗೆ ಪುರಾಣಗಳೆಲ್ಲ ಗೊತ್ತಿದೆ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ತ್ವಯಿಭುಕ್ತೆ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ. ಶ್ರೀನಿವಾಸನಿಗೆ ಊಟಕ್ಕೆ ಹಾಕಿದರೆ 3 ಲೋಕಕ್ಕೆ ಊಟಕ್ಕೆ ಹಾಕಿದ ಪುಣ್ಯ ಬರ್ತದೆ ಅಂತನ್ನೋ ಶಾಸ್ತ್ರ ನನಗೆ ಗೊತ್ತು. ಸುಮ್ಮನೆ ಹೇಳಲಿಕ್ಕೆ ಇಟ್ಕೊಂಡಿಲ್ಲ, ನನಗೆ ರಕ್ತಗತವಾಗಿದೆ ಅದು.
ಯತಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ, ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಹೀಗೆ ಭೋಜನ ಕಾಲದಲ್ಲಿ ಹೇಳ್ತಕ್ಕಂಥ ಮಾತುಗಳು. ಒಂದು ಕಡೆ ಒಬ್ಬ ಯತಿಗಳು ಭಿಕ್ಷಾ ಸ್ವೀಕಾರ ಮಾಡಿದರೆ ಸಾಕ್ಷಾತ್ ಹರಿಯೇ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಹರಿ ಸ್ವೀಕಾರ ಮಾಡಿದ ಅಂದರೆ 3 ಲೋಕ ಸ್ವೀಕಾರ ಮಾಡಿದ ಹಾಗೆ. ಆದ್ದರಿಂದ ಅದು ಸಂಪೂರ್ಣವಾಗಿ ಸತ್ಯ ಅಂತ ನನಗೆ ರಕ್ತಗತವಾಗಿದೆ. ನೀನು ಬಂದು ಊಟ ಮಾಡಿ ಹೋಗು ಸಾಕು. ಇವರಿಗೆಲ್ಲರಿಗೂ ಕೂಡ ಅನ್ನದಾನ ಮಾಡಿದ ಪುಣ್ಯ ಬರ್ತದೆ ಅಂತ ಶುಕಾಚಾರ್ಯ ಹೇಳಿದರು. ಅಷ್ಟೊತ್ತಿಗೆ ಬಕುಲಾದೇವಿನೂ ಅಲ್ಲೇ ಇದ್ಲು. ಶ್ರೀನಿವಾಸ, ಸುಮ್ಮನೆ ಜಾಸ್ತಿ ಮಾತಾಡಬೇಡ, ನಿನ್ನ ಮದುವೆ ಆಗಲಿಕ್ಕೆ ಇವರೇ ಮೂಲ ಕಾರಣ. ತೋಂಡಮಾನ್ ರಾಜ ಹೋಗಿ ನಮ್ಮ ಅಣ್ಣ ತನ್ನ ಮಗಳನ್ನು ಶ್ರೀನಿವಾಸನಿಗೆ ಕೊಡ್ತಾನೆ ಅಂತ ಹೇಳಿದಾಗ ಹುಚ್ಚು ಕುಣದಂತೆ ಕುಣಿದದ್ರಿಂದ ಅವ್ರು ನಿಶ್ಚಯ ಮಾಡಿದರು ಕೊಡೋದು ಅಂತ. ಅಂಥ ಕೃತ್ಯದಿಂದ ನಿಶ್ಚಯ ಮಾಡಿದ್ದಾರೆ. ಇವ್ರದ್ದು ಪಾತ್ರ ಬಹಳ ದೊಡ್ಡದಿದೆ, ಹೋಗಿ ಊಟ ಮಾಡು ಅಂತ ಬಕುಲಾದೇವಿ ಹೇಳಿದ್ಲು. ಶ್ರೀನಿವಾಸ ಊಟಕ್ಕೆ ಬಂದಿದ್ದಾನೆ. ಒಳಗಡೆ ಹೊರಗಡೆ ಮೆರವಣಿಗೆ ನಿಂತಿದೆ. ಶ್ರೀನಿವಾಸ ಪರ್ಣಕುಟೀರ. ಏನು ಶುಕಾಚಾರ್ಯ ಆಶ್ರಮ ಅಂದರೆ ಎಷ್ಟು ಸಣ್ಣದದು. ಒಬ್ಬರು ಒಳಗೆ ಹೋಗ್ಬೇಕಾದ್ರೆ ಇಬ್ಬರು ಹೊರಗೆ ಬರಬೇಕು, ಅಂಥ ಪರಿಸ್ಥಿತಿ. ಅಂಥ ಆಶ್ರಮದಲ್ಲಿ ಶ್ರೀನಿವಾಸ ಒಬ್ಬನೇ ಹೋಗಿ ಕೂತ್ಕೊಂಡ. ಶುಕಾಚಾರ್ಯರು ಏನು ಮಾಡಿದರು, ಕಮಲದ ಎಲೆ ಹಾಕಿದ್ರಂತಷ್ಟೆ. ಪದ್ಮಾವತಿ ಸರೋವರ ಅಲ್ಲೆಲ್ಲ ಕಮಲದ ಎಲೆಗಳು ಸಿಗುತ್ತೆ. ಆ ಕಮಲದ ಎಲೆ ಹಾಕಿ ಶ್ರೀನಿವಾಸನಿಗೆ ಒಂದಿಷ್ಟು ಬಡಿಸಿ ಕೈ ಜೋಡಿಸಿ ಹೇಳಿದ್ರಂತೆ, ಚಿತ್ರಾನ್ನ ಭುಕ್ತೇ ನಿಶಂ, ಪ್ರತಿನಿತ್ಯ ನೀನು ಚಿತ್ರಾನ್ನ ಊಟ ಮಾಡ್ತಕ್ಕಂಥವು. ಚಿತ್ರಾನ್ನ ಅಂದ್ರೇನು? ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣಪರಮಃ. ಚಿತ್ರ ವಿಚಿತ್ರವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದನ್ನು ಚೆನ್ನಾಗಿ ಪಕ್ವ ಆಗುವ ಹಾಗೆ ಮಾಡಿ ಕೊನೆಗೆ ಪ್ರಳಯ ಕಾಲದಲ್ಲಿ ಆ ಜಗತ್ತನ್ನೇ ಊಟ ಮಾಡುವ ನೀನು. ಭಗವಂತನ ಊಟ ಅಂತಂದರೆ ನಾವು ಮಾಡಿದ ಹಾಗೆ ಅನ್ನ ತೊವ್ವೆ ಪಾಯಸ ಇದನ್ನು ಮಾಡ್ತಾನೆ ಅಂತಲ್ಲ. ಭಗವಂತನ ಊಟ ಅಂತಂದರೆ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತವೋದನಃ. ಪರಮಾತ್ಮನಿಗೆ ಪ್ರಧಾನ ಊಟ ಅಂದರೆ ಬ್ರಹ್ಮದೇವರು ಮತ್ತು ವಾಯುದೇವರಂತೆ. ಇವರನ್ನೇ ಪ್ರಧಾನವಾಗಿ ಊಟ ಮಾಡೋದು, ಬ್ರಹ್ಮ ವಾಯುದೇವರನ್ನು. ಇನ್ನು ಯಮದೇವರು ರುದ್ರದೇವರು ಇವರೆಲ್ಲ ಮೇಲ್ಪಂಕ್ತಿಯಲ್ಲಿ ಬಡಿಸಿರ್ತಾರಲ್ಲ, ಉಪ್ಪಿನಕಾಯಿ ಚಟ್ನಿ ಕೋಸಂಬರಿ ಆ ಲೆಕ್ಕಕ್ಕಂತ. ಹೀಗಿರುವಾಗ ನಿನ್ನಂಥ ಚಿತ್ರಾನ್ನ ಭುಕ್ತೇ ನಿಶಂ, ಪ್ರತಿನಿತ್ಯ ಚಿತ್ರಾನ್ನವನ್ನು ಊಟ ಮಾಡ್ತಕ್ಕಂಥವನು. ಬ್ರಹ್ಮಾಂಡ ಅನ್ನುವ ಕರ್ಪೂರದಲ್ಲಿ ಇದನ್ನೆಲ್ಲ ಹಾಕಿ ಸಂಕರ್ಷಣ ಮುಖಾಗ್ನಿಯಿಂದ ಅದನ್ನೆಲ್ಲ ಬೇಯಿಸಿ ಅದನ್ನು ತಿನ್ನತಕ್ಕಂಥವು. ಸಮುದ್ರಗಟ್ಟಲೆ ಕ್ಷೀರ ಸಮುದ್ರದ ಹಾಲು ಕುಡಿಯುವವನು ನೀನು, ಲವಣ ಸಮುದ್ರದ ಉಪ್ಪನ್ನು ಬಳಸುವವನು, ದಧಿ ಸಮುದ್ರದ ಮೊಸರನ್ನು ಕಲಿಸ್ಕೊಂಡು ಊಟ ಮಾಡ್ತಕ್ಕಂಥವನು, ಸ್ವಾದೋದಕ ಸಮುದ್ರದ ನೀರು ಕುಡಿಯುವವನು ನೀನು. ನಾವು ತಾಮ್ರದ ಥಾಲಿಯಲ್ಲಿ ಸಣ್ಣ ಥಾಲಿಯಲ್ಲಿ ನೀರಿಟ್ಟು ಅಮೃತೋಪಹಾರ ಮಹಾನೈವೇದ್ಯಂ ಸಮರ್ಪಯಾಮಿ. ಎಂಥ ಮಂತ್ರ, ಎಷ್ಟು ಮಹಾನೈವೇದ್ಯ. ಇಡೋದು ಪುಟಾಣಿ ಸಕ್ರೆ. ನಮ್ಮ ಕಡೆ ಬಂದರೆ ಗೊತ್ತಾಗ್ತದೆ, ಬರೀ ಕೊಬ್ಬರಿ ಸಕ್ರೆ ಇಲ್ಲ ಪುಟಾಣಿ ಸಕ್ರೆ ಆಗೋಯ್ತು. ಕೋಸಂಬರಿ ಕೂಡ ಇರೋದಿಲ್ಲ, ಪುಟಾಣಿ ಸಕ್ರೆ ಕೊಬ್ಬರಿ ಸಕ್ರೆ ಇಡೋದು. ಹೇಳುವಾಗ ಮಾತ್ರ ಸೌವರ್ಣೆ ಸ್ಥಾಲಿ ವರ್ಯೆ ಮಣಿಗಣ ಖಚಿತೆ ಗೋಘೃತಾಕ್ತಾನ್ ಸುಪಕ್ವಾನ್ ಪಕ್ವಾನ್ ಭೋಜ್ಯ ಭಕ್ಷ್ಯಾನ್ ಭೋಜ್ಯಾಂಶ್ಚ ಲೇಹ್ಯಾನ್. ಆಕಳು ತುಪ್ಪ ಹಾಕಿ ಭಕ್ಷ್ಯ ಭೋಜ್ಯ ಲೇಹ್ಯ ಏನೇನೋ ಮಾಡಿದ್ದೀವಿ ಸ್ವೀಕಾರ ಮಾಡು ಅಂತ. ಅಲ್ಲಿರೋದು ಪುಟಾಣಿ ಸಕ್ರೆ ಅಷ್ಟೇ. ಮಂತ್ರ ಮಾತ್ರ ಎಂಥ ಮಂತ್ರ. ಹೀಗೆ ನಿನ್ನ ಊಟ ಎಂಥದ್ದು, ನಾವೇನು ಸಮರ್ಪಣೆ ಮಾಡ್ತೀವಿ. ಆದರೂ ಕೃಪಾ ಮಾಡಿ ಬಂದು ಕೂತಿದ್ದಿ, ಸ್ವೀಕಾರ ಮಾಡು ಸ್ವಾಮಿ ನನ್ನ ಅನ್ನವನ್ನು ಅಂತ ಶುಕಾಚಾರ್ಯರು ಕೈ ಜೋಡಿಸಿ ಕೃಷ್ಣಾರ್ಪಣೆ ಹೇಳಿದರು. ಶ್ರೀನಿವಾಸ ಸಂತೋಷದಿಂದ ಊಟ ಮಾಡ್ತಿದ್ದಾನೆ. ಹೊರಗಡೆ ಮೆರವಣಿಗೆ ನಿಂತು ಹೋಗಿದೆ, ಮುಂದೆ ಹೋಗ್ತಾ ಇಲ್ಲ. ಋಷಿಗಳು ಬ್ರಾಹ್ಮಣರು ಎಲ್ಲ ಹೆಣ್ಣು ಮಕ್ಕಳು ವಿಚಾರ ಮಾಡ್ತಿದ್ದಾರೆ, ಯಾಕೆ ನಿಂತಿದೆ, ಬೇಗ ಬೇಗ ಹೋಗಬಾರ್ದೆ, ಬಿಸಿಲಾಗ್ತಾ ಇದೆ, ಯಾಕೆ ನಿಂತಿದೆ ಅಂತ. ಕೊನೆಗೆ ಯಾರೋ ಹೇಳಿದರು, ಮದುಮಗ ಅಲ್ಲಿ ಒಳಗಡೆ ಸ್ವೀಕಾರ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಮೆರವಣಿಗೆ ನಿಂತಿದೆ ಅಂತ. ಬ್ರಾಹ್ಮಣರಿಗೆಲ್ಲ ಸಿಟ್ಟು ಬಂತಂತೆ ಋಷಿಗಳಿಗೆ. ನಮ್ಮನ್ನು ಕರೆಸಿ ನಮ್ಮನ್ನೆಲ್ಲ ಹೊರಗೆ ಬಿಸಿಲಲ್ಲಿ ನಿಲ್ಲಿಸಿ ತಾನು ಹೋಗಿ ಊಟ ಮಾಡ್ತಿದ್ದಾನೆ ನಮ್ಮನ್ನು ಬಿಟ್ಟು, ಇದು ಯಾವ ನ್ಯಾಯ ಅಂತ ಅಂದ್ಕೊಂಡ್ರಂತೆ. ಅಷ್ಟೊತ್ತಿಗೆ ಶ್ರೀನಿವಾಸ ಊಟ ಮುಗಿಸಿ ಹೊರಗಡೆ ಬಂದು ಶುಕಾಚಾರ್ಯರ ಆಶ್ರಮದಿಂದ ಹೊರಗಡೆ ಬಂದು ಒಂದು ಸಲ ತೇಗಿದನಂತೆ. ಇವರಿಗೆಲ್ಲ ಹೊಟ್ಟೆ ಭಾರ ಅಂತೆ. ಊಟ ಮಾಡಿದವನವನು ಹೊಟ್ಟೆ ಭಾರ ಆದ್ದು ಇವ್ರಿಗೆ. ಶ್ರೀನಿವಾಸ ಬಂದು ಹೇಳಿದ, ಮೆರವಣಿಗೆ ಯಾಕೆ ನಿಂತಿದೆ ಅಂತ ಸಿಟ್ಟಾಗಿದ್ರಲ್ಲ, ಹೊರಡ್ರಿ ಬೇಗ ಬೇಗ ಹೋಗ್ರಿ ಅಂದರೆ. ಹೊಟ್ಟೆ ಭಾರ ಸಾಧ್ಯನೇ ಇಲ್ಲ, ಇವತ್ತು ಇಲ್ಲೇ ರೆಸ್ಟ್ ತೊಗೋತೀವಿ ಅಂತ ಅಲ್ಲೇ ಮಲ್ಕೊಂಡ್ಬಿಟ್ರು. ಶುಕಾಚಾರ್ಯ ಆಶ್ರಮದ ಸುತ್ತಮುತ್ತಲೇ ಬೇಕಾದಷ್ಟು ಗಿಡ ಮರಗಳು, ಒಬ್ಬೊಬ್ಬರು ಒಂದೊಂದು ಮರದ ಬುಡದಲ್ಲಿ ಮಲ್ಕೊಂಡು ಅಲ್ಲೇ ವಿಶ್ರಾಂತಿ. ಅಂತೂ ಅಷ್ಟಮಿ ದಿವಸ ನಾರಾಯಣಪುರದಲ್ಲಿ ಊಟ ಅಂತ ಲೆಕ್ಕ ಹಾಕಿದರೆ ಶುಕಾಚಾರ್ಯ ಆಶ್ರಮದಲ್ಲಿ ಶ್ರೀನಿವಾಸ ಊಟ ಮಾಡಿದ, ಇವರಿಗೆಲ್ಲ ಹೊಟ್ಟೆ ತುಂಬಿತು. ಎಷ್ಟು ಅನ್ವರ್ಥಕವಾದ ಮಾತು ಶುಕಾಚಾರ್ಯ. ತ್ವಯಿ ಭುಕ್ತೆ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ. ಇಡೀ ಜಗತ್ತಿಗೆ ಹೊಟ್ಟೆ ತುಂಬಿತು, ಅಲ್ಲೇ ಮಲ್ಕೊಂಡ್ರು, ವಿಶ್ರಾಂತಿ ಪಡೆದರು.
ಅಷ್ಟಮಿ ಮುಗೀತು. ಏನು ರಾತ್ರಿ ಊಟನೇ ಬೇಕಾಗಿಲ್ಲಂತ ಯಾರಿಗೂ ಕೂಡ ಫಳಾಹಾರ, ಅಂಥ ಹೊಟ್ಟೆ ತುಂಬಿಸಿಬಿಟ್ಟಿದ್ದಾನೆ ಶ್ರೀನಿವಾಸ. ತಿಂದದ್ದೇನು ಚಿತ್ರಾನ್ನಲ್ಲ, ಸಾಧಾರಣ ಅನ್ನವನ್ನು ಸ್ವೀಕಾರ ಮಾಡಿ ಇವೆಲ್ಲರಿಗೂ ಹೊಟ್ಟೆ ತುಂಬಿತು. ಮರುದಿವಸ ನವಮಿ ಪ್ರಾರಂಭ ಆಯಿತು. ನವಮಿ ದಿವಸ ಹೊರಟಿದ್ದಾರೆ.